நீங்கள் ஆராதனையில் பிரியப்படுகிற தேவனாக இருக்கிறீரப்பா. எங்கள் மத்தியில் நீங்கள் அசைவாடும்படிக்காக நாங்கள் ஜெபிக்கிறோம் ஆண்டவர். ஹல்லேலூயா ஹல்லேலூயா. உமக்கு நன்றி ராஜ். ನಿಮ್ಮಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿಮ್ಮಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. యేసయ్య యేసయ్య నీవిల్లదే నావిల్లయ్య. యేసయ్య యేసయ్య నీవిల్లదే నావిల్లయ్య. ನಿಮ್ಮಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವಾ. ಎಂದೆಂದು ದೇವಾ ನಿನ್ನ ಕೃಪೆ ಶಾಶ್ವತ. ಎಂದೆಂದು ದೇವಾ ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವಾ. యేసయ్య యేసయ్య ನೀವಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀವಿಲ್ಲದೆ ನಾವಿಲ್ಲಯ್ಯ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನೆಯು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಫಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀವೇ యేಸಯ್ಯ. ಕೊರತೆಗಳನ್ನು ನೀಗಿಸುವವರು ನೀವೇ యేಸಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ. యేಸಯ್ಯ యేಸಯ್ಯ ನೀವಿಲ್ಲದೆ ನಾವಿಲ್ಲಯ್ಯ. యేసయ్య యేసయ్య ನೀವಿಲ್ಲದೆ ನಾವಿಲ್ಲಯ್ಯ. ನಿಮ್ಮಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿಮ್ಮಂತ ದೇವರು ಯಾರೂ ಇಲ್ಲ, ನಿಮ್ಮ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಎಸ್ ಲಾರ್ಡ್ ಜೀಸಸ್, ನಿಮ್ಮ ಹಾಗೆ ನಮ್ಮನ್ನು ಪ್ರೀತಿಸುವವರು ಒಬ್ಬರೂ ಇಲ್ಲ ಸ್ವಾಮಿ. ನೀನೇ ನಮಗೆ ಎಲ್ಲವೂ ಆಗಿದೆಯಾ ಸ್ವಾಮಿ. ಹಲ್ಲೇಲೂಯಾ. நன்றி நன்றி தேவனே, நன்றி ராஜனே. ಥ್ಯಾಂಕ್ ಯು ಜೀಸಸ್. ಅತಿ ಶ್ರೇಷ್ಠವಾದ ನಿನ್ನ ರಕ್ತದಿಂದ ನಮ್ಮನ್ನು ಬಿಡಿಸಿದೆ
ಶ್ರೇಷ್ಠವಾದ ನಿನ್ ರಕ್ತದಿಂದ ನಮ್ಮನ್ನು ಬಿಡಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಅರಸರಾಗಿ ಯಾಜಕರಾಗಿ ನಿನಗೆಂದೇ ಆರಿಸಿದೆ. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿಮಗಯ್ಯ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ದಾರಿಯ ದೀಪ ಜೊತೆಗಾರ ನೀನೆ, ಸಂತೈಸುವ ಕರ್ತನೇ. ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾಥನೇ. ಬಲ ಪ್ರೀತಿಯಿಂದ ನಮ್ಮನ್ನು ತುಂಬು ಅಭಿಷೇಕನಾಥನೇ. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. ಮಹಿಮೆ ನಿಮಗಯ್ಯ, ಮಹತ್ವ ನಿಮಗಯ್ಯ, ಮಹಿಮೆ ನಿಮಗಯ್ಯ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ಎಂದೆಂದು ಇರುವ ಇನ್ನು ಮುಂದೆ ಬರುವ ನಮ್ಮ ರಾಜನೇ. ನಿನ್ನಾಮ ಸಾಕು, ನಿನ್ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ನಿನ್ನಾಮ ಸಾಕು, ನಿನ್ ರಾಜ್ಯ ಬೇಕು, ನಿನ್ನ ಚಿತ್ತ ಆಗಬೇಕು. ಆರಾಧನೆ 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 ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ, ನನ್ನಾಪ್ತ ಯೇಸುವೇ. ಜೀಸಸ್, ನನ್ರಿ ರಾಜ, ನನ್ರಿ ಮಹಿಮೆ. ಗ್ಲೋರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ರಿ ದೇವನೇ. ಯಜ್ಞದ ಕುರಿಮರಿಯೇ, ನನ್ನೇಸು ರಾಜನೇ, ನನ್ನನ್ನು
ಕೈಯಲ್ಲಿರುವಂಥ ಆತನ ಬೆಲೆ ಉಳ್ಳಂಥ ಪರಿಶುದ್ಧವಾದಂಥ ಆತನ ರಕ್ತದಲ್ಲೂ ಆತನ ದೇಹದಲ್ಲೂ ನಾವು ಪಾಲ್ಗೊಳ್ಳೋಕೆ ಮುಂಚಿತವಾಗಿ ನಮ್ಮನ್ನೇ ಕರ್ತನ ಸಮ್ಮುಖಕ್ಕೆ ಒಪ್ಪಿಸಿಕೊಡೋಣ. ಆತನ ಪ್ರಸನ್ನತೆ ನಮ್ಮಲ್ಲಿ ಬರುವಾಗ ಹಲ್ಲೆಲೂಯಾ ನಮ್ಮನ್ನು ಕರ್ತನಿಗೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಮೋಶೆಯ ಬಳಿಗೆ ಕರ್ತನಾದ ದೇವರು ಹೇಳುವಂಥ ಮಾತು, ಈ ಒಂದು ಸೀನಾಯಿ ಬೆಟ್ಟದ ಮಧ್ಯದಲ್ಲಿ ನಾನು ಬರುವಾಗ ಮುಂಚಿತವಾಗಿ 3 ದಿನಗಳ ಮುಂಚಿತವಾಗಿ ಅವರು ಸತತವಾಗಿ ಅವರನ್ನು ಪರಿಶುದ್ಧಪಡಿಸ್ಕೊಳ್ಬೇಕು ಅಂತ ಕರ್ತನ ವಾಕ್ಯ ಹೇಳುತ್ತೆ. ಇವತ್ತು ನಮ್ಮನ್ನು ಕರ್ತನ ಸಮ್ಮುಖದ ನಮ್ಮನ್ನು ಪರಿಶುದ್ಧಗೊಳಿಸ್ಕೊಳ್ಳೋಣ. ಅಂದರೆ ದೇವರ ಆತ್ಮ ನಮ್ಮಲ್ಲಿ ಬರಬೇಕಾದರೆ ನಮ್ಮಲ್ಲಿ ಪರಿಶುದ್ಧತೆ ತುಂಬ ಮುಖ್ಯವಾಗಿದೆ. ಕರ್ತನಿಗೆ ವಿರುದ್ಧವಾಗಿ ಅಂದರೆ ಇತರರಿಗೆ ನಾವು ಯಾವುದನ್ನು ನೋಯಿಸುವ ಮಾತುಗಳ ಮುಖಾಂತರ ಏನೋ ಒಂದು ಕಾರ್ಯವು ಪರಲೋಕ ರಾಜ್ಯನಿಗೆ ವಿರುದ್ಧವಾಗಿ ನಾವು ನಡೆದುಕೊಂಡಿದ್ದಾದರೆ ಈ ಕರ್ತನ ಮೇಜಿನ ಪಾಲ್ಗೊಳ್ಳುವ ಮುಂಚಿತವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರ ಸಮ್ಮುಖದಲ್ಲಿ ಕರ್ತನ ನಮ್ಮನ್ನು ಪರಿಶುದ್ಧಪಡಿಸಲಿ, ಆತನು ನಮ್ಮನ್ನು ಶುದ್ಧಿಪಡಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಥರಬಲಾಶರ ಬರ ಕಡಮನಾಂತರ ಅದೇರ ಬಲಾಶರ ಕಡಮನಾಂತರಿ ಬಲಾಂತರ ಸ್ತೋತ್ರವಾಗಲಪ್ಪ. ನಾವೆಲ್ಲರೂ ಸೇರಿದರೆ ಪಾಲ್ಗೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ. ನಾವಾಗಿ ನಿಂತಿರೋ ಜಾಗದಲ್ಲೇ ಕೈಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಒಬ್ಬರು ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ದೇವರ ಸಮ್ಮುಖದಲ್ಲಿ ಆತನ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ. ಅದ್ಭುತನಾದ ದೇವನು ತಾನೇ ನಡೆಸಲಿ. ಕರ್ತನಿಂದ ಆಗದಿರುವ ಕಾರ್ಯಗಳು ಒಂದೂ ಇಲ್ಲ. ಈ ಪರಿಶುದ್ಧವಾದ ಹಲ್ಲೆಲೂಯಾ ಸನ್ನಿಧಾನದಲ್ಲಿ ಆತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ಈ ಒಂದು ಮೇಜಿನಲ್ಲಿ ಅನೇಕ ರೊಟ್ಟಿಗಳು ಮತ್ತೆ ದ್ರಾಕ್ಷಾರಸ ಹಲ್ಲೆಲೂಯಾ ಮಿಕ್ಕಿದೆ. ಇದಕ್ಕೆಲ್ಲವೂ ಬರಬೇಕಾದ ಜನಗಳನ್ನು ಯಾವ ಒಂದು ಕಾರಣದಲ್ಲಿ ತಡೆಯಾಗಿದೆ ಗೊತ್ತಿಲ್ಲ. ಕರ್ತನ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಶಬ್ದ ತೆರೆದು ಪ್ರಾರ್ಥನೆ ಮಾಡೋಣ. ದೇವರ ಅದ್ಭುತವನ್ನು ಮಾಡಲೇಬೇಕು ಸ್ವಾಮಿ ಅಂತ. ಹಲ್ಲೆಲೂಯಾ. ನಾವು ಕಡೆಯ ವಾರಗಳಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. 10 ಆತ್ಮಗಳು 10 ಕುಟುಂಬಗಳು ಸ್ವಾಮಿ, 10 ಆತ್ಮಗಳಲ್ಲ 10 ಕುಟುಂಬಗಳು ಈ ಸಮ್ಮುಖಕ್ಕೆ ಈ ಒಂದು ಆಲಯಕ್ಕೆ ನೀವು ಕರ್ಕೊಂಡು ಬರಲೇಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಪ್ಪ. ಹಲ್ಲೆಲೂಯಾ. ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಬಾಯಿಗಳ ತೆರೆದು ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ ಹಲ್ಲೆಲೂಯಾ. ಮನಭಾರದಿಂದ ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನ ಅಳಿದು ಹೋಗುವಂಥ ಜನಗಳ ಮಧ್ಯದಲ್ಲಿ ದೇವರ ಸುವಾರ್ತೆ ಸಾರಲ್ಪಡಬೇಕಾಗಿದೆ. ಹಲ್ಲೆಲೂಯಾ. ರಬಲ ಶದರ ಕಡಬಲಾಂತರ ಈ ಒಂದು ಸುತ್ತಮುತ್ತಲಿನ ಜಾಗದಲ್ಲಿ ಇವತ್ತು ಒಂದು ಈ ಸಭೆಯನ್ನು ದೇವರು ಇಟ್ಟಿದ್ದಾದ್ರೆ ಅವರ ಒಂದು ಯೋಜನೆ ಏನಿದೆ ಅಂತ ನಮ್ಗೆ ಅರಿತುಕೊಳ್ಳತಕ್ಕಂಥ ದೇವರ ಜ್ಞಾನವನ್ನು ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಅವರ ದಿಟ್ಟಗಳು ನೆರವೇರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ರಬಲ ಶದರ ಕಡಬಲಾಂತರ ಸ್ತೋತ್ರ ಮಾಡಿ ಪ್ರಾರ್ಥನೆ ಮಾಡಿ. ಹಲ್ಲೆಲೂಯಾ. ರಬಲ ಶರ ಕಡಬಲಾಂತರಿಯ ನಿಯತಿಯರಾಲಂತೀನಿ ಸ್ತೋತ್ರ. ಶದರ ಕಡಮನಾಂತರಿ ಹಲ್ಲೆಲೂಯಾ. ಶಬರಂತರಿ ಬಲ ಸ್ತೋತ್ರ. ಹಲ್ಲೆಲೂಯಾ. ಜೋರ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನಾವೆಲ್ಲ ಕುಳಿತುಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಈ ಕೀರ್ತನೆ ಭಾಗವಾಗಿದ್ದರಿಂದ ಮೊದಲು ಯಾರಾದರೂ ಬಂದು ಕೀರ್ತನೆಯನ್ನು ಓದಿ ಅದನಂತರ ನಮ್ಮದು ಎಲ್ಲ ಸೋದರಿ ನ್ಯಾನ್ಸಿ ಅವರು ಅದನ್ನು ವಿವರಿಸಿ ನಮಗೆ ತಿಳಿಸ್ಕೊಡ್ತಾರೆ. ಕೀರ್ತನೆಗಳು 122. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರುತ್ತವಲ್ಲ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಕುಲಗಳು ಅಂದರೆ ಯಾಹುವಿನ ಕುಲದವರು ಯೆಹೋವನ ನಾಮ ಕೀರ್ತನೆಗೋಸ್ಕರ ಇಲ್ಲಿಗೆ ಯಾತ್ರೆ ಮಾಡುತ್ತಿದ್ದರು. ಇದು ಇಸ್ರಾಯೇಲ್ಯರಲ್ಲಿದ್ದ ಕಟ್ಟಳೆಯಷ್ಟೇ. ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದ ವರ ಸಿಂಹಾಸನಗಳು ಇಲ್ಲಿಯೇ ಇದ್ದವಲ್ಲ. ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ.
ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ. ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ನನ್ನ ಬಂಧು ಮಿತ್ರರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಹೇಳುತ್ತೇನೆ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ಆಮೇನ್. ಪ್ರೈಸ್ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಕೀರ್ತನೆಗಳು 120ರಿಂದ 134ನೇ ವಾಕ್ಯದ ತನಕ ನೋಡಬೇಕಾದ್ರೆ ಯಾತ್ರಾಗೀತ ಅಂತ ಬರೆಯಲ್ಪಟ್ಟಿದೆ. ಅಂದರೆ ಯಾತ್ರೆ ಮಾಡಬೇಕಾದ್ರೆ ಬರೆದಂಥ ಒಂದು ಕಾರ್ಯವಾಗಿದೆ. ಈ ಮೊದಲನೇ ವಾಕ್ಯವನ್ನು ನಾವು ನೋಡೋದಾದರೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಈ ಮೊದಲನೇ ವಾಕ್ಯ ಎಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯವಾಗಿದೆ. ಅಂದರೆ ಯೆಹೋವನ ಮಂದಿರ, ಈ ಒಂದು ಮಂದಿರದ ಬಗ್ಗೆ ಮಾತನಾಡಬೇಕಾದ್ರೆ ಎಷ್ಟೋ ಕಡೆಗಳಲ್ಲಿ ದಾವೀದರಸನು 84ನೇ ಕೀರ್ತನೆಯಲ್ಲಿ ನೋಡಬೇಕಾದ್ರೆ ಎಷ್ಟೋ ವಾಕ್ಯದ ಮೂಲಕ ಹೇಳ್ತಾರೆ, ನಾನು ಬೇರೆ ಸಹಸ್ರ ದಿನಗಳಲ್ಲಿ ಕಳೆಯುವ ಬೇರೆ ದಿನಗಳಿಗಿಂತಲೂ ನಿನ್ನ ಸಮ್ಮುಖದಲ್ಲಿ ಇರುವಂಥ ಒಂದು ದಿನ ಅದು ಶ್ರೇಷ್ಠವಾಗಿದೆ ಎಂಬುದಾಗಿ. ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾರೆ, ನಾನು ಬೇರೆ ಕಡೆ ಹೋಗಿ ಇರೋದಕ್ಕಿಂತ ನಿನ್ನ ಆಲಯದ ಬಾಗಿಲುಗಳನ್ನು ಕಾಯ್ದುಕೊಂಡಿರುವುದೇ ಲೇಸು ಎಂಬುದಾಗಿ. ಯಾಕಂದರೆ ದೇವರ ಮಂದಿರ ಅನ್ನೋದು ಬಂದ್ಬಿಟ್ಟು ದೇವರು ಇರುವಂಥ ಒಂದು ಸ್ಥಳವಾಗಿದೆ. ಬಟ್ ನ್ಯೂ ಟೆಸ್ಟಮೆಂಟಲ್ಲಿ ನೋಡಬೇಕಾದ್ರೆ ದೇವರು ಇರುವಂಥ ಸ್ಥಳ ನಾವಾಗಿದ್ದೀವಿ ಎಂಬುದಾಗಿ ಅಪೊಸ್ತಲನಾಗಿರುವ ಪೌಲನು ಬರೆಯಲ್ಪಡ್ತಾರೆ. ಬಟ್ ಈ ದಾವೀದರಸನು ಈ ಒಂದು ಮಾತನ್ನು ಹೇಳೋದಕ್ಕೆ ಕಾರಣ ಏನು ಅಂದರೆ, ಅವನಿಗೆ ದೇವರ ಪ್ರಸನ್ನತೆಯ ವ್ಯಾಲ್ಯೂ ಏನು ಅಂತ ಗೊತ್ತಾಗ್ತಾ ಇತ್ತು. ಇವತ್ತು ನೋಡಬೇಕಾದ್ರೆ ಜನರು ಯಾವುದ್ಯಾವುದೋ ವಿಷಯಕ್ಕೆ ಸಂತೋಷ ಪಡ್ತಾರೆ ಅಲ್ವಾ. ಗೆಟ್ ಟುಗೆದರ್ ಆಗೋದಕ್ಕೆ, ಪಾರ್ಟಿ ಹೋಗೋದಕ್ಕೆ, ಇಲ್ಲ ಆಚೆ ಕಡೆ ಔಟಿಂಗ್ ಹೋಗೋದಕ್ಕೆ, ಯಾವುದ್ಯಾವುದೋ ಕಾರ್ಯಗಳನ್ನು ಕುರಿತು ಸಂತೋಷ ಪಡ್ತಾರೆ. ಬಟ್ ಇಲ್ಲಿ ದಾವೀದರಸನು ಹೇಳೋದು ಏನೆಂದರೆ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಅಂತ ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. 16ನೇ ಕೀರ್ತನೆಯಲ್ಲಿ ದಾವೀದರಸನು ಈ ರೀತಿಯಾಗಿ ಕೊನೆಯ ವಾಕ್ಯದಲ್ಲಿ ಹೇಳ್ತಾರೆ, ಆತನ ಸಮ್ಮುಖದಲ್ಲಿ ಮಾತ್ರನೇ ಪರಿಪೂರ್ಣ ಸಂತೋಷ, ಆತನ ಸೌಭಾಗ್ಯದಲ್ಲಿ ನಿತ್ಯ ಭಾಗ್ಯ, ಅಂದರೆ ಆತನ ಬಲಗಡೆಯಲ್ಲಿ ನಿತ್ಯ ಸೌಭಾಗ್ಯ ಇದೆ ಎಂಬುದಾಗಿ. ಯಾಕೆಂದರೆ ದೇವರದ ಒಂದು ಪ್ರಸನ್ನತೆಯ ಒಂದು ವ್ಯಾಲ್ಯೂ ಆಗಲಿ, ದೇವರ ಮಂದಿರ ಅನ್ನೋದ ಒಂದು ಕಾರ್ಯವಾಗಿರಲಿ, ದಾವೀದರಸನ ಅಧಿಕವಾಗಿ ಹೇಳಲ್ಪಟ್ಟಂಥ ಒಂದು ಮಾತುಗಳಾಗಿದೆ. ಅವ್ನು ನೋಡಬೇಕಾದ್ರೆ ದೇವರ ಒಂದು ಇದನ್ನು ಕಟ್ಟಬೇಕು ಅಂತ ಅವ್ನು ತುಂಬ ಆಸೆ ಪಟ್ಟ. ಬಟ್ ದೇವರು ಹೇಳಿದ್ರು, ನೀನು ಈ ಒಂದು ಆಲಯವನ್ನು ಕಟ್ಟಕ್ಕಾಗಲ್ಲ, ನಿನ್ನ ಮಗನ ಮೂಲಕ ನಾನು ಆ ಒಂದು ಪಟ್ಟಣವನ್ನು ಕಟ್ಟುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಜೆರುಸಲೇಮ್ ಬಂದ್ಬಿಟ್ಟು ಇಸ್ರೇಲಿನ ರಾಜಧಾನಿಯಾಗಿದೆ ಎಂಬುದಾಗಿ ನಾವು ನೋಡ್ಬೋದು. 2ನೇ ವಾಕ್ಯವನ್ನು ನಾವು ನೋಡೋದಾದರೆ, ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ಕುಲಗಳು ಅಂದರೆ ಯೆಹೋವನ ಕುಲದವರು ಯೆಹೋವನ ನಾಮ ಕೀರ್ತನೆಗೋಸ್ಕರ ಇಲ್ಲಿಯೇ ಯಾತ್ರೆ ಮಾಡುತ್ತಿದ್ದರು ಎಂಬುದಾಗಿ. ಈ 2 ಮತ್ತು 3ನೇ ವಾಕ್ಯಕ್ಕೆ ಆಧಾರವಾಗಿ ನಾವು ನೋಡೋದಾದರೆ, ವಿಮೋಚನಾ ಕಾಂಡ 34:22ರಿಂದ 3ನೇ ವಾಕ್ಯದ ತನಕ, 2 ಸಮುವೇಲನ ಪುಸ್ತಕ 5ನೇ ಅಧ್ಯಾಯದಲ್ಲಿ 9ನೇ ವಾಕ್ಯದಲ್ಲಿ ಹೇಳುವ ಪ್ರಕಾರ, ಈ ಒಂದು ಯೆರೂಸಲೇಮ್ ಅಂದರೆ ವರ್ಷಕ್ಕೆ 3 ಬಾರಿ ಆ ಒಂದು ಚರ್ಚ್ಗೆ ಹೋಗಿ ಟೆಂಪಲ್ಗೆ ಅವರು ವಿಸಿಟ್ ಕೊಡಬೇಕಾಯಿತು. ಆ ವಾಕ್ಯದ ಬಗ್ಗೆ ಇಲ್ಲಿ ವಿವರಣೆಯಾಗಿ ಬರೆಯಲ್ಪಟ್ಟಿದೆ. ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದವರ ಸಿಂಹಾಸನಗಳು ಇಲ್ಲಿಯೇ ಇದ್ದವಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಮುಖ್ಯವಾದ ಒಂದು ವಾಕ್ಯ ಯಾವುದೆಂದರೆ, 6ನೇ ವಾಕ್ಯವನ್ನು ನಾವು ಓದೋದಾದರೆ, ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ ಎಂಬುದಾಗಿ. ஹalleluya. தமிழ் அந்த வசனத்தை படிங்க. 6வது வசனம் 122:6. ಆಮೇನ್. ಯೆರೂಸಲೇಮಿನ ಶುಭಕ್ಕೋಸ್ಕರ ನಾವೇನು ಮಾಡಬೇಕಾಗಿದೆ? ಪ್ರಾರ್ಥಿಸಬೇಕು ಎಂಬುದಾಗಿ. ಎಷ್ಟೋ ದೇವ ಸೇವಕರು ಹೇಳುವಂಥ ಒಂದು ಕಾರ್ಯ ಯಾವುದು ಅಂದರೆ, ನಾನು ತುಂಬ ಜನ ಕೇಳಲ್ಪಟ್ಟಿದ್ದೀನಿ. ಅವ್ರು ಏನು ಹೇಳ್ತಾರೆ ಅಂದರೆ, ನಿಮಗೆ ಡೈಲಿ ಬ್ಲೆಸ್ಸಿಂಗ್ ಬೇಕಾ? ಅವ್ರು ಹೇಳ್ತಾರೆ ಆಶೀರ್ವಾದಕ್ಕೋಸ್ಕರ ಅಂತಲ್ಲ, ಬಟ್ ಅವರ ಒಂದು ಅನುಭವ ಏನು ಅಂದರೆ, ನೀವು ಯೆರೂಸಲೇಮಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಎಂಬುದಾಗಿ. ಯಾಕೆಂದರೆ ಯೆರೂಸಲೇಮ್ ಅನ್ನೋದು ಬಂದ್ಬಿಟ್ಟು ದೇವರಿಗೆ ಇಷ್ಟವಾದ ಒಂದು ನಗರವಾಗಿದೆ. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ. ಯೆರೂಸಲೇಮೇ, ನಿನ್ನನ್ನು ಪ್ರೀತಿಸುವವರಿಗೆ
ಸೌಭಾಗ್ಯ ಉಂಟಾಗಲಿ ಎಂಬುದಾಗಿ. ಅಂದರೆ ಅದಕ್ಕೋಸ್ಕರ ಯಾರ್ಯಾರು ಪ್ರಾರ್ಥನೆ ಮಾಡ್ತಾರೋ ದೇವರು ಅವ್ರಿಗೆಲ್ಲ ಏನು ಕೊಡ್ತಾರೆ? ಸೌಭಾಗ್ಯವನ್ನು ಕೊಡುವವರಾಗಿದ್ದಾರೆ. ಪ್ರತಿದಿನ ಕೂಡ ನಾನು ಹತ್ತತ್ರ ಒಂದು 3-4 ವರ್ಷದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಒಂದು ದಿನನೂ ಈ ವಾಕ್ಯನ ನಾನು ಇದು ಮಾಡಿಲ್ಲ. ಹಾಗಂದರೆ ಪ್ರತಿದಿನ ಬಾಯಿಪಾಠ ಮಾಡಿಬಿಟ್ಟೆ ಈ ಯೆರೂಸಲೇಮಿಗೋಸ್ಕರ ಪ್ರಾರ್ಥನೆ ಮಾಡಿನೇ ನೆಕ್ಸ್ಟ್ ವಾಕ್ಯನ ನಾವು ಓದೋದು. ಈ ವಾಕ್ಯಕ್ಕೆ ಅನುಸಾರವಾಗಿ ನಾವು ಹೇಳೋದಾದರೆ ಕೊಲೋಷಿಯನ್ಸ್ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ ಹೇಳುತ್ತದೆ, ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ ಕಾರಣ ಸಮಾಧಾನದಿಂದಿರುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೀರಿ. ಆದ್ದರಿಂದ ಕೃತಜ್ಞತೆ ಉಳ್ಳವರಾಗಿರಿ ಎಂಬುದಾಗಿ. ಈ ಒಂದು ಪಟ್ಟಣಕ್ಕೋಸ್ಕರ ಅದರ ಒಂದು ಸಮಾಧಾನಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೋಡೋದಾದರೆ ಅಪೊಸ್ತಲನಾಗಿರುವ ಪೌಲನು ಕೂಡ ಹೇಳ್ತಾನೆ, ಯೆರೂಸಲೇಮಿನ ಆ ಒಂದು ಪಟ್ಟಣ ಸೌಖ್ಯದಿಂದಿರುವುದೇ ನನ್ನ ಒಂದು ಮನೋಬಲಾಶೆ ಆಗಿದೆ ಎಂಬುದಾಗಿ ಅಪೊಸ್ತಲನಾಗಿರುವ ಪೌಲನು ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ. ಅಂದರೆ ಯೆರೂಸಲೇಮಿನ ಸಮಾಧಾನ ಏನು ಅನ್ನೋದಾದರೆ ಯೆರೂಸಲೇಮಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚನೂ ನಿಜವಾದ ದೇವರು ಯಾರು ಅಂತ ಅರಿಬೇಕು ಅಲ್ವಾ? ಯಾಕಂದರೆ ಸಮಾಧಾನ ಇದ್ರೇನೆ, ಒಂದು ದೇಶ ಸಮಾಧಾನವಾಗಿ ಇದ್ರೇನೆ ಇರುವಂಥ ಕಾರ್ಯಗಳು ಕೂಡ ಸಮಾಧಾನವಾಗಿದೆ. ಇವಾಗ ಒಂದು 1 ವೀಕಿಂದ ಆಗ್ತಾ ಇರುವಂಥ ಕಾರ್ಯ ಎಲ್ಲರಿಗೂ ಗೊತ್ತಿದೆ. ಆ ಒಂದು ಹೆಣ್ಣು ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು, ಅದು ಎಷ್ಟೋ ದಿನದಿಂದ ಆಗದಂಥ ಒಂದು ಇದು. ಅದರಿಂದನೇ ದೇವರ ವಾಕ್ಯ ಹೇಳ್ತದೆ, ಏನೇ ಮಾಡಿದ್ರೂ ಒಂದಲ್ಲ ಒಂದು ದಿನ ಎಲ್ಲ ಕಾರ್ಯಗಳು ಬೆಳಕಿಗೆ ಬಂದೇ ಬರಬೇಕು ಎಂಬುದಾಗಿ. ಅದು ನೋಡಬೇಕಾದ್ರೆ ಎಷ್ಟು ದೊಡ್ಡ ಆ ನ್ಯೂಸ್ನ ನೋಡ್ತಾ ಇದ್ರೆ ನಮಗೆ ಶಾಕಿಂಗ್ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳನ್ನು ಅವರನ್ನು ಅಸಹ್ಯ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು, ಯಾರು ಒಳ್ಳೊಳ್ಳೆ ಪೊಸಿಷನಲ್ಲಿರುವಂಥ ಜನಗಳೇ, ನಾವು ಅನ್ಕೊಂಡಿದ್ದು, ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇಲ್ಲ ಇದೆಲ್ಲ ನೋಡೋಕೆ ಇಂಥ ಜನನೂ ಮಾಡಿದ್ದಾರೆ ಅಂತ. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಆ ಒಂದು ಇದರಲ್ಲಿ ಇದಾಗಿದ್ದಾರೆ. ಬಟ್ ನಮ್ಮ ದೇಶದ ಒಂದು ಸಮಾಧಾನಕ್ಕೋಸ್ಕರ ಪ್ರಾರ್ಥನೆ ಮಾಡುವುದು ನಮ್ಮೆಲ್ಲರ ಒಂದು ಭಾರವಾಗಿದೆ ಅಲ್ವಾ? ದೇವರು ಪ್ರಾರ್ಥನೆಯನ್ನು ಕೇಳುವವರಾಗಿದ್ದಾರೆ ಎಂಬುದಾಗಿ ಈ ಒಂದು ನಿದರ್ಶನ ಏನಾಗಿದೆ ಅಂದರೆ ಸಾಕ್ಷಿಯಾಗಿದೆ. ಕೊನೆಯದಾಗಿ ನಾವು ನೋಡೋದಾದರೆ, ನಮ್ಮ ಯೆಹೋವ ದೇವರ ಮಂದಿರದ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ. ಮೊದಲನೇ ವಾಕ್ಯದಲ್ಲಿ ಕೂಡ ದೇವರ ಮಂದಿರದ ಬಗ್ಗೆ ಮಾತನಾಡುತ್ತಾರೆ. ಇಲ್ಲಿ ಕೊನೆಯ ವಾಕ್ಯದಲ್ಲಿ ಕೂಡ ದೇವರ ಮಂದಿರದ ನಿಮಿತ್ತವಾಗಿ ನಿಮಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ ಎಂಬುದಾಗಿ. ಹೇಗೆ ದೇಶ ಆಶೀರ್ವಾದವಾಗಿ ಇದ್ದರೆ ಆ ಒಂದು ಕಾರ್ಯ ಎಲ್ಲ ದೇಶವಾಗಿರುತ್ತೋ ಇರುವಂಥ ಜನಗಳು, ಅದೇ ರೀತಿಯಾಗಿ ಆತ್ಮಿಕ ರೀತಿಯಲ್ಲಿ ನಾವು ನೋಡೋದಾದರೆ ಸಭೆ ಆಶೀರ್ವಾದವಾಗಿದ್ದರೆ ಜನರ ಆತ್ಮಿಕ ಒಂದು ಜೀವನ ಕೂಡ ಆಶೀರ್ವಾದವಾಗಿ ಇರುತ್ತೆ. ಹಲ್ಲೆಲೂಯಾ. ಇವತ್ತು ಏನಂದ್ರೆ ದೇವರ ಆಲಯದಲ್ಲಿ ಕೊರತೆ ಇರೋದ್ರಿಂದ ಜನಗಳ ಒಂದು ಜೀವಿತದಲ್ಲೂ ಕೂಡ ಕೊರತೆ ಅಲ್ವಾ? ನಾವು ದೇವರ ವಾಕ್ಯದಲ್ಲಿ ನಾವು ಹೇಳ್ತೇವೆ, ಅಪೊಸ್ತಲನಾಗಿರುವ ಪೌಲನು ಇಬ್ರಿಯರ ಬರೆದ ಪುಸ್ತಕದಲ್ಲಿ ಹೇಳ್ತಾರೆ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವುದನ್ನು ಇದು ಮಾಡಬೇಕಾದ್ರೆ ಇದು ಕೊನೆಗಾಲ ಆಗಿರೋದ್ರಿಂದ ನೀವೇನು ಮಾಡಿರಿ, ಒಬ್ರಿಗೊಬ್ರು ಟೀಚ್ ಮಾಡಿಕೊಂಡು ಆ ಕಾರ್ಯನ ಬಿಟ್ಟು ಬಿಡಬೇಡಿ. ಯಾಕಂದರೆ ನಾವು ಜೀವಿತ ಮಾಡ್ತಾ ಇರುವಂಥ ಕಾಲ ಯಾವುದಂದ್ರೆ ಕೊನೆಗಾಲಿಗೆ ಆಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಲ್ಲಿ ಈ ಕೊನೆಗಾಲ ಆಗಿರೋದ್ರಿಂದ ಮತ್ತಷ್ಟು ಒಬ್ರು ಬಿದ್ದಿರ್ತಾರ, ಒಬ್ರು ದೇವರ ಒಂದು ಇದರಲ್ಲಿ ಬರ್ತಾ ಇಲ್ವಾ, ಅವ್ರಿಗೆ ಮತ್ತಷ್ಟು ದೇವರ ವಾಕ್ಯವನ್ನು ಹೇಳಿ ದೇವರ ಸಭೆಗೆ ಅವರನ್ನು ಕರ್ಕೊಂಡು ಬರುವುದು ನಮ್ಮ ಒಂದು ಕಾರ್ಯವಾಗಿದೆ. ಈ ಒಂದು ಸಣ್ಣ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರ. ಹಲ್ಲೆಲೂಯಾ. ಗ್ಲೋರಿ ಫಾದರ್. ಸ್ತೋತ್ರ. ನಾವೆಲ್ಲರೂ ಇವತ್ತು ಡೈಲಿಯಲ್ಲಿ ನಡೀತಿರುವಂಥ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ನಿಮ್ಮ ಪರ್ಸನಲ್ ಪ್ರೇಯರ್ಗಳಲ್ಲಿ ಇದನ್ನು ಪ್ರಾರ್ಥನೆ ಮಾಡಿ. ಎಷ್ಟು ಜನ ಗೊತ್ತಿದೆಯಾ ಏನಾಗಿದೆಯಾ, ಏನಾಗ್ತಾ ಇದೆ ಅಂತ ಗೊತ್ತಿದೆಯಾ? 800 ಜನ ಮೇಲೆ ಹೆಣ್ಣು ಮಕ್ಕಳು ಕಾಣಾಗೆ ಹೋಗಿದ್ದಾರೆ. ಅದು ಲಿಸ್ಟಲ್ಲಿ ಕೇಸ್ ಆಗಿರೋದು 800 ಜನ. ಅದಕ್ಕಿಂತ ಎಷ್ಟಾಗಿದೆ ಗೊತ್ತಿಲ್ಲ. ಒಂದು ರಾಜ್ಯದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಂದರೆ ಅದನ್ನು ಹೆಂಗೆ ಅವ್ರು ವರ್ಣಿಸೋಕ್ಕೆ ಸಾಧ್ಯ? ಅಂದರೆ ತುಂಬ ಜಾಸ್ತಿ ಮಿಲಿಟ್ರಿ ಫೋರ್ಸ್ ಇರುವಂಥ ಜಾಗ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಡೆಲ್ಲಿ ಏನಾಗಿದೆ ನಮ್ಮ ದೇಶಕ್ಕೆ ಕ್ಯಾಪಿಟಲ್ ಸಿಟಿ ಆಗಿ ಅಂಥ ಜಾಗದಲ್ಲೇ ಈ ಒಂದು ಅಕ್ರಮ ಕಾರ್ಯಗಳು ನಡೀತಾ ಇದೆ. ಹೆಣ್ಮಕ್ಳನ್ನು ಕಳ್ಕೊಂಡಂಥ ತಂದೆ ತಾಯಿ ಆಗಿರಲಿ, ಇಲ್ಲ ಗಂಡನಾಗಿರಲಿ, ಇಲ್ಲ ಅಂದರೆ ಯಾವೊಂದು ಸಂಬಂಧ ಇರುವಂಥ ವ್ಯಕ್ತಿಗಳು, ಅವರ ಮನೆಯ ಪರಿಸ್ಥಿತಿ ಒಂದು ಸಲ ನಾವು ನೆನೆಸ್ಕೊಂಡು ನೋಡೋಣ. ಹಲ್ಲೆಲೂಯಾ. ದೇವರ ಅದ್ಭುತವನ್ನು ಮಾಡಬೇಕು. ದೇವರಿಂದ ಮಾತ್ರನೇ ಇದನ್ನು ಮಾಡೋಕ್ಕೆ ಸಾಧ್ಯ. ಇದು ನಾವು ಯಾವುದೇ ಒಂದು ಪೊಲೀಸ್ ಒಂದು ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ತೆಗೆದುಕೊಂಡು ಹೆಂಗೆ ಸುಮ್ಮನೆ ಇದ್ದಾರೆ ಅಂದರೆ ಇದೆಲ್ಲ ಒಂದು ಕನೆಕ್ಷನ್ ಇರ್ತೈತೆ. ಹಲ್ಲೆಲೂಯಾ. ದೇವರ ಅದ್ಭುತವನ್ನು ಮಾಡಲಿ. ಹಲ್ಲೆಲೂಯಾ. ಎಲ್ಲ ಕಾರ್ಯಗಳನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ನಿಮ್ಮ ಪರ್ಸನಲ್ ಪ್ರೇಯರ್ಗಳಲ್ಲಿ ಪ್ರಾರ್ಥನೆ ಮಾಡಿ ಈ ಕಾರ್ಯಗಳು ನಮ್ಮ ಒಂದು ರಾಜ್ಯಗಳಲ್ಲೂ ಬರದ ಹಾಗೆ ದೇವರ ಅದ್ಭುತವನ್ನು ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮದು ಚಿಕ್ಕ ಮಕ್ಕಳು ಬಂದು ಇವಾಗ ಕಾಣಿಕೆಗಾಗಿ ಪ್ರಾರ್ಥನೆ ಹಾಡನ್ನು ಆಡ್ತಾರೆ. ಸಮಯದಲ್ಲಿ ಕಾಣಿಕೆ ತಲುಪಡ್ತೈತೆ. ನಿಮ್ಮ ಕಾಣಿಕೆಗಳನ್ನು ಕೈಗೆತ್ತಿಕೊಂಡು ಪ್ರಾರ್ಥನೆಯೊಂದಿಗೆ ಕರ್ತನೆಗೆ ಅರ್ಪಿಸ್ಕೊಡಿ.
ಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೇವೆ, ವಾಕ್ಯದ ಭಾಗಕ್ಕೆ. ಅದಕ್ಕಿಂತ ಮುಂಚಿತವಾಗಿ ಕೊಡಲ್ಪಟ್ಟಂಥ ಕಾಣಿಕೆಗಾಗಿ ಮತ್ತು ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ. ಆಮೇನೆಸ್ಪ ನಾನು ಕೃತಂ ಕಾಮ ಕೋಡಿ ಕೋಡಿ ಜೇಸ್ அந்த ஆராதனை தந்து காம கோடி கோடி ஜேஸ் ஆராதனை ஆசீர்வதிங்கஸ்பா தந்திருக்கிற காணிக்கையும் கருத்தில் ஒப்புடுக்கிறேன்ஸ்பா. தரப்புற வாக்கை ஆசீர்வதிங்கஸ்பா. நம்மளுக்கு யூஸ்ஃபுல்லாக இருக்கணும் அந்த மாதிரி செய்யுங்கஸ்பா. வந்திருக்கிற ஜனங்களை ஆசீர்வதிங்கஸ்பா. இந்த பெரிய ஸ்டார்டிங்லேருந்து எண்டிங் வரைக்கும் எங்களுக்கு கூட இருங்கஸ்பா. சிதங்காம கோடி கோடி நன்றி ஜேஸ் எல்லாமே எங்கள்கிட்ட ஏசு நாமத்தை ஜெயிக்கிற நல்ல பிதாவேನು. ಆಮೇನ್. ಸ್ತೋತ್ರ. ಹಲ್ಲೆಲೂಯಾ. ನಮ್ಮ ಮಧುರವಂತ ಅಭಿಷೇಕ್ ಬ್ರದರ್ ಬಂದು ವಾಕ್ಯಗಳನ್ನು ಹಂಚ್ಕೊಳ್ತಾರೆ. ಸಮುದಾಯ ದೇವರ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ. ಒಂದು ನಿಮಿಷಗಳ ಕಾಲ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಮ್ಮ ಮಧ್ಯದಲ್ಲಿ ವಾಕ್ಯದ ಮೂಲಕ ಮಾತನಾಡುವಂಥ ದೇವರ ಕಡೆಗೆ ನಾವು ನೋಡೋಣ. ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಚಲಿಸುವಾತ ದೇವರಾಗಿದ್ದಾನೆ. ನಮ್ಮ ಜೊತೆಯಲ್ಲಿ ಮಾತನಾಡುವಂಥ ದೇವರು, ನಮ್ಮ ಹೃದಯವನ್ನು ಅರಿತಂಥ ದೇವರು. ಆತನ ಎಂದೆಂದಿಗೂ ಮಹಿಮೆ ಉಂಟಾಗಲಿ. ಕರ್ತನೆ, ನಮ್ಮ ಮಧ್ಯದಲ್ಲಿ ನೀವು ಮಾತನಾಡುವುದಕ್ಕೋಸ್ಕರ ಸ್ತೋತ್ರ. ಭೂಮಿ ಆಕಾಶಗಳು ಅಳಿದು ಹೋದರೂ ನನ್ನ ವಾಕ್ಯಗಳು ಎಂದಿಗೂ ಅಳಿಯೋದಂತ ನೀವು ಹೇಳಿದ್ದೀರ ತಂದೆಯೇ. ಅದೇ ರೀತಿಯಲ್ಲಿ ಈ ವಾಕ್ಯಗಳ ಮೂಲಕ ನೀವು ನಮ್ಮೊಂದಿಗೆ ಮಾತನಾಡುವುದಕ್ಕೋಸ್ಕರ ಸ್ತೋತ್ರ. ಎಲ್ಲವೂ ನಿಮಗೆ ಅರ್ಪಿಸ್ತಾ ಇದ್ದೇವೆ ತಂದೆಯೇ, ಯೇಸುವಿನ ನಾಮದಲ್ಲಿ ಕರ್ತನೆ. ಆಮೇನ್, ಆಮೇನ್. ಈ ಒಂದು ನಾವು ಬದುಕುತ್ತಿರುವಂಥ ಒಂದು ಲೋಕದಲ್ಲಿ ನಾವು ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ನಾವು ಒಮ್ಮೆ ಓದೋಣ. ಆಮೇನ್. ಮತ್ತು ಯೆಹೋವ ದೇವನು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ಇದು ಅವಳನ್ನು ದೇವರು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ಹೇಳಿದಂಥ ಒಂದು ಮಾತು. ಆದರೆ ಇದು ಬರೀ ಅಲ್ಲಿಗೆ ಮಾತ್ರ ಸೇರಿದಂಥದ್ದಲ್ಲ. ಮುಂದೆ ಕೂಡ ನಾವು ಓದಬೇಕಾದ್ರೆ ನಾವು ತಿಳ್ಕೊಳ್ಬೇಕಾದ್ರೆ ದೇವರಿಗೆ ಈ ಒಂದು ಲೋಕದಲ್ಲಿ ಮನುಷ್ಯರು ಹೆಚ್ಚಾಗುವಂಥದ್ದು ದೇವರ ಒಂದು ಚಿತ್ತ. ಜನರು ಹೆಚ್ಚಾಗಿರುವಂಥದ್ದು ಯಾರ ಚಿತ್ತವಂತೆ? ದೇವರ ಚಿತ್ತ. ಈ ಮನುಷ್ಯರೊಂದಿಗೆ ನಾವು ಈಗ ಬದುಕುತ್ತಿರುವಂಥ ಈ ಒಂದು ಲೋಕದಲ್ಲಿ ನಮಗೆ ಇರುವಂಥ ಒಂದು ಸಂಬಂಧಗಳು ಅಂದರೆ ಈಗ ನಾವು ಕುಟುಂಬದ ಸಂಬಂಧಗಳಾಗಿರ್ಬೋದು, ಅಥವಾ ಹೊರಗಡೆ ಇರುವಂಥ ಸಂಬಂಧಗಳು, ಸ್ನೇಹಿತರು, ಅಥವಾ ಕೆಲಸದಲ್ಲಿರುವಂಥ ಸಹೋದ್ಯೋಗಿಗಳು, ಅಥವಾ ಅಕ್ಕಪಕ್ಕದ ಮನೆಯವರು, ಈ ಥರ ಎಲ್ಲ ಸಂಬಂಧಗಳನ್ನ ದೇವರು ಗೌರವಿಸ್ತಾರೆ ಅಂತೆ. ಎಲ್ಲ ಸಂಬಂಧಗಳನ್ನ ಏನು ಮಾಡ್ತೀವಿ? ಯಾರು ಗೌರವಿಸ್ತಾರೆ? ದೇವರು ಗೌರವಿಸ್ತಾರೆ. ನಮ್ಮ ಸಂಬಂಧಗಳನ್ನ ದೇವರು ಗೌರವಿಸ್ತಾರೆ. ಗಾಡ್ ವ್ಯಾಲ್ಯೂಸ್ ಅವರ್ ರಿಲೇಷನ್ಶಿಪ್ಸ್. ಆ ಕಾರಣಕ್ಕೋಸ್ಕರ ಬೈಬಲ್ನ ಅನೇಕ ಒಂದು ಸಮಯಗಳಲ್ಲಿ, ವಿಧವಾಗಿರುವಂಥ ಒಂದು ಸಮಯಗಳಲ್ಲಿ ದೇವರು ಯಾವ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು ನಾವು ಕಾಪಾಡಿಕೊಳ್ಬೇಕು ಅಂತ ನಮಗೆ ದೇವರು ಮಾತನಾಡ್ತಾ ಹೋಗ್ತಾರೆ. ಮೊದಲನೆಯದಾಗಿ ನಾವು ನೋಡಬೇಕಾಗಿದ್ರೆ ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 4ನೇ ವಾಕ್ಯ. ಯೋಹಾನನು ಬರೆದಂಥ ಸುವಾರ್ತೆ 15ನೇ ಅಧ್ಯಾಯ 4ನೇ ವಾಕ್ಯ. ಆಮೇನ್. ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಸಂಬಂಧಗಳಲ್ಲಿ ಅತಿ ಮುಖ್ಯವಾಗಿರುವಂಥ ಸಂಬಂಧ ಯಾವುದಂತೆ? ನಮಗೂ ಮತ್ತು ದೇವರಿಗಿರುವಂಥ ಒಂದು ಸಂಬಂಧ. ಅದಕ್ಕೋಸ್ಕರ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿ ನೋಡಿ, ಇಲ್ಲಿ ವಾಕ್ಯದಲ್ಲಿ ನೀವು ನನ್ನ ಜೊತೆ ನೀವು ಮಾತನಾಡಿ ಅಂತ ಹೇಳೋದಕ್ಕೆ ಹೇಳಿರುವಂಥ ಒಂದು ವಾಕ್ಯಗಳು ಬೇರೆ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನಲ್ಲಿ, ನನ್ನ ಒಳಗೆ ನೀವೇನಾಗಿರ್ಬೇಕಂತೆ? ನೆಲೆಗೊಂಡಿರಿ,
ನಾನು ನಿಮ್ಮಲ್ಲಿ ಅಂದರೆ ನಿಮ್ಮ ಒಳಗೆ ನಾನೇನು ಆಗಿರ್ತೀನಿ, ನೆಲೆಗೊಂಡಿರ್ತೀನಿ. ಇದರ ಅರ್ಥ ಏನಂದರೆ ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿರುವಂಥ ಫಸ್ಟ್ ಸಂಬಂಧ ಯಾವುದಂತೆ, ನಮಗೂ ದೇವರ ನಡುವೆ ಇರುವಂಥ ಒಂದು ಸಂಬಂಧ. ಯಾಕೆ ಅಂದರೆ ನಾವು ಹಿಂಗೆ ಮುಂದೆ ಓದಬೇಕಾದ್ರೆ 14ನೇ ಅಧ್ಯಾಯ, ಅದೇ ಯೋಹಾನನು ಬರೆದಂಥ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ಕೂಡ ನಾವು ಓದಬೇಕಾದ್ರೆ ನಮಗೆ ಯಾರನ್ನು ನಾವು ಅವ್ರು ಕಳಿಸ್ಕೊಟ್ರಂತೆ, ಸಹಾಯಕನು. ಯಾರು ಸಹಾಯಕನು? ಪರಿಶುದ್ಧಾತ್ಮನು. ಈ ಪರಿಶುದ್ಧಾತ್ಮನು ಎಲ್ಲಿರ್ತಾರೆ ಅಂತೆ? ನಮ್ಮ ಸಂಗಡ. ಅಂದರೆ 24 ಗಂಟೆ 7 ವಾರದ 7 ದಿವಸಗಳು, ವರ್ಷದ 365 ದಿವಸಗಳು ಕೂಡ ಪರಿಶುದ್ಧಾತ್ಮನು ನಮ್ಮ ಜೊತೆಯಲ್ಲಿರ್ತಾರೆ. ದೇವರು ಹೇಳಿರುವಂಥ ಒಂದು ವಾಕ್ಯ ಏನು, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ಳುತ್ತೇನೆ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ನಮಗೆ ಅವ್ರು ಯಾರನ್ನು ಕೊಟ್ಟಿದ್ದಾರಂತೆ? ಪರಿಶುದ್ಧಾತ್ಮನನ್ನು. ಆ ಕಾರಣಕ್ಕೋಸ್ಕರ ನಾವೇನಾಗ್ತೀವಿ, ಪ್ರತಿದಿನ ನಾವು ಪ್ರಾರ್ಥಿಸಬೇಕಾದ್ರೆ ವಾಕ್ಯದಲ್ಲಿ ಏನು ಹೇಳುತ್ತೆ, ಆತ್ಮದಲ್ಲಿ ಕೂಡಿ ನೀವು ಪ್ರಾರ್ಥಿಸಬೇಕು. ಅಂದರೆ ಪರಿಶುದ್ಧಾತ್ಮನೊಂದಿಗೆ ನೀವೇನಾಗಬೇಕಂತೆ, ಮಾತನಾಡ್ತಾ ಇರಬೇಕು. ನಮ್ಮ ಮಾತು ಯಾರ ಜೊತೆ ಇರಬೇಕಂತೆ? ಹೆಚ್ಚಾಗಿ ಪರಿಶುದ್ಧಾತ್ಮನು. ಸಂಬಂಧಗಳಲ್ಲಿ ಮೊದಲನೇ ಬಹಳ ಮುಖ್ಯವಾಗಿರುವಂಥ ಸಂಬಂಧ ಯಾವುದು? ದೇವರ ಜೊತೆಯಲ್ಲಿರುವಂಥ ಸಂಬಂಧ. ಇದನ್ನು ದೇವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಇದಾದಮೇಲೆ ನೆಕ್ಸ್ಟು ನಾವು ಓದಬೇಕಾದ್ರೆ ಅಥವಾ ನಾವು ನೋಡಬೇಕಾದ್ರೆ ಎರಡನೇ ಸಂಬಂಧಗಳಿನ ಯಾವುದನ್ನು ನಾವು ಮುಖ್ಯವಾಗಿಟ್ಕೊಳ್ಬೇಕು ಅಂದರೆ ಕುಟುಂಬ. ನಮ್ಮ ಕುಟುಂಬದಲ್ಲಿ ಮೊದಲನೇದಾಗಿ ಯಾವುದು? ಮದುವೆ ಆಗಿರೋರಿಗೆ ತನ್ನ ಹೆಂಡತಿ ಅಥವಾ ತನ್ನ ಗಂಡ, ಇದು ಫಸ್ಟು. ಆಮೇಲೆ ಮಕ್ಕಳಿದ್ರೆ ಮಕ್ಕಳು, ಆಮೇಲೆ ಅಪ್ಪ ಅಮ್ಮಂದರು, ಆಮೇಲೆ ಅಣ್ಣ ತಂಗಿಯರು, ಸಹೋದರ ಸಹೋದರಿಯರು ಮತ್ತು ಕಸಿನ್ಸ್ ಎಲ್ಲ ಬರ್ತಾರೆ. ಆದರೆ ಅಕಸ್ಮಾತಾಗಿ ಮದುವೆ ಆಗಿಲ್ಲದೆ ಇದ್ದರೆ ತಂದೆ ತಾಯಿ ಫಸ್ಟು ಮತ್ತು ಸಹೋದರ ಸಹೋದರಿಯರು ಫಸ್ಟು. ಆ ಕಾರಣಕ್ಕೋಸ್ಕರ ಇಲ್ಲಿ ವಾಕ್ಯ ಏನು ಹೇಳುತ್ತೆ, ನಾವು ನಮ್ಮ ಕುಟುಂಬವನ್ನು ಮೊದಲನೇದಾಗಿ ಪ್ರೀತಿಸಬೇಕು. ಲೋಕವನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ, ಅಂದರೆ ಲೋಕದಲ್ಲಿರುವಂಥ ಜನರು ಸ್ನೇಹಿತರನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ನಾವು ಯಾರನ್ನು ಪ್ರೀತಿಸಬೇಕಂತೆ? ನಮ್ಮ ಕುಟುಂಬವನ್ನು ಫಸ್ಟ್ ನಾವು ಪ್ರೀತಿಸಬೇಕು. ಅದಕ್ಕೋಸ್ಕರ ನಾವು 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ಓದೋಣ. 1 ಯೋಹಾನ 4ನೇ ಅಧ್ಯಾಯ 20ನೇ ವಾಕ್ಯ. ಆಮೇನ್. ಇಲ್ಲಿ ಏನು ಹೇಳುತ್ತೆ, ತನ್ನ ಸಹೋದರನನ್ನು ದ್ವೇಷಿಸಿದರೆ ಆತ ಏನಂತೆ? ಸುಳ್ಳುಗಾರ. ಸಹೋದರರು ಅಂತ ಯಾಕಿಲ್ಲಿ ಬರೆಯಲ್ಪಟ್ಟಿದೆ ಅಂದರೆ, ತಂದೆ ತಾಯಿ ಅನ್ನೋದಕ್ಕಿಂತ ಹೆಚ್ಚಾಗಿ ಸಹೋದರನ ಯಾಕೆ ಹೇಳಲ್ಪಟ್ಟಿದೆ ಅಂತೆ, ನಮ್ಮ ಜೊತೆಯಲ್ಲಿರುವಂಥ ಯಾರು ನಮಗೆ ಸಹೋದರ ಸಹೋದರಿಯರು. ನಾವು ಅವ್ರನ್ನ ಪ್ರೀತಿಸದೇ ಹೋದರೆ, ನಾನು ಬರೀ ದೇವ್ರನ್ನ ಮಾತ್ರ ಪ್ರೀತಿಸ್ತೀನಿ. ಯಾಕೆಂದರೆ ಎಷ್ಟೋ ಕುಟುಂಬಗಳಲ್ಲಿ ನಾವು ಕೂಡ ಅದನ್ನು ನೋಡಿರ್ತೀವಿ ಅಲ್ವಾ, ದೇವರ ಮೇಲೆ ಬಹಳ ಭಕ್ತಿ. ಒಬ್ಬ ದೊಡ್ಡ ಸೇವಕರು ಬ್ರದರ್ DGS ದಿನಕರನವರು ಒಂದು ಕಡೆ ಹೇಳ್ತಾರೆ, ಒಂದು ಹೆಂಗಸು ದೇವರ ಮೇಲೆ ಬಹಳ ಭಕ್ತಿ, ಎಲ್ಲೇ ಮೀಟಿಂಗ್ ಆದರೂ ಹೋಗಿ ಕೂತ್ಕೊಂಡು ಮೀಟಿಂಗ್ಗಳನ್ನ ಅಟೆಂಡ್ ಮಾಡೋದು, ಪ್ರಾರ್ಥಿಸುವಂಥದ್ದು. ಅವ್ರಿಗೆ ಗಂಡ ಇದ್ದಾರೆ, 2 ಮಕ್ಕಳಿರ್ತಾರೆ. ಆದರೆ ಅವ್ರನ್ನ ನೋಡ್ಕೊಳ್ಳೋದೆ ಬರೀ ಏನು ಮಾಡೋದು, ಕೂಟಗಳಿಗೆ ಹೋಗೋದು, ಪ್ರಾರ್ಥನೆ ಮಾಡೋದು, ಪ್ರಾರ್ಥನೆಗಳಲ್ಲೇ ಇರುವಂಥದ್ದು. ಇದನ್ನು ಗಂಡ ನೋಡಿ 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 ಸುಮಾರು ವರ್ಷಗಳ ಕಾಲ ಇದೇ ರೀತಿ ನಡೀತಿದ್ರಿಂದ ಆತ ಏನು ಮಾಡ್ದ ಅಂತೆ, ಹೋಗ್ಬಿಟ್ಟು 2ನೇ ಮದುವೆ ಆಗ್ಬಿಟ್ಟಂತೆ. ಈಗ ಆತ ಮಾಡಿದ ತಪ್ಪು, ಆದರೆ ಆ ತಪ್ಪಿಗೆ ಯಾರು ಕಾರಣ? ಆ ಹೆಂಡತಿ. ಯಾಕೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ, ನಾವು ನಮ್ಮ ಕುಟುಂಬವನ್ನು ನಾವೇನು ಮಾಡಬೇಕಂತೆ? ಪ್ರೀತಿಸಬೇಕು. ವಿ ಹ್ಯಾವ್ ಟು ಲವ್ ಅವರ್ ಫ್ಯಾಮಿಲಿ. ಪ್ರೀತಿ ಅಂದರೆ ಅದೇನು? ನಾವು ಅವ್ರನ್ನ ನೋಡ್ಕೊಳ್ಳುವಂಥದ್ದು, ಅವ್ರನ್ನ ಕೇರ್ ಮಾಡುವಂಥದ್ದು, ಅವರ ಒಂದು ಅಗತ್ಯಗಳನ್ನ ನಾವೇನು ಮಾಡೋದು, ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಪೂರೈಸುವಂಥದ್ದೇ ಪ್ರೀತಿ. ಯಾಕೆಂದರೆ ಪ್ರೀತಿ ಯಾವುದಲ್ಲಿರುತ್ತಂತೆ? ಕಾರ್ಯರೂಪದಲ್ಲಿರುವಂಥದ್ದು ನಿಜವಾದ ಪ್ರೀತಿ. ಆಮೇಲೆ ಆ ಕಾರಣಕ್ಕೋಸ್ಕರನೇ ನಾವು ಎಫೆಸಿಯರಿಗೆ ಬರೆದಂಥ
ಪತ್ರಿಕೆ 5ನೇ ಅಧ್ಯಾಯವನ್ನು ನಾವು ಓದಬೇಕಾದ್ರೆ ಕುಟುಂಬದ ಬಗ್ಗೆಯೇ ಒಂದು ಕಂಪ್ಲೀಟ್ ಪಾರ್ಟ್ ಇದೆ ಅಲ್ವಾ. ನಾವು ಓದಬೇಕಾದ್ರೆ ಗಂಡ ಯಾವ ಥರ ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಯಾವ ಥರ ಗಂಡನನ್ನು ಪ್ರೀತಿಸಬೇಕು, ಮಕ್ಕಳನ್ನ ಯಾವ ಥರ ಪ್ರೀತಿಸಬೇಕು, ಮಕ್ಕಳು ತಂದೆ ತಾಯಿಯನ್ನು ಯಾವ ಥರ ನೋಡ್ಕೊಳ್ಬೇಕು, ಪ್ರತಿಯೊಂದು ಕೂಡ ಎಫೆಸಿಯರಿಗೆ ಬರೆದಂಥ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ನೀವು ಓದಬೇಕಾದ್ರೆ ಪೌಲನ ಪತ್ರಿಕೆಗಳಲ್ಲಿ ಮತ್ತು ಆನಂತರ ಬರುವಂಥ ಯಾಕೋಬನ ಪತ್ರಿಕೆ, ಪೇತ್ರನ ಪತ್ರಿಕೆ ಮತ್ತು ಯೋಹಾನನ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ಓದಬೇಕಾದ್ರೆ ಕುಟುಂಬವನ್ನು ಯಾವ ರೀತಿಯಲ್ಲಿ ಪ್ರೀತಿಸಬೇಕು ಅಂತ ಬರೆಯಲ್ಪಟ್ಟಿದೆ. ಯಾಕೆಂದರೆ ಅಷ್ಟು ಒಂದು ಒತ್ತನ್ನು ದೇವರು ಕೊಡ್ತಾರೆ. ಮೊದಲನೇ ಸಂಬಂಧ ಯಾರ ಜೊತೆ ಇರಬೇಕು? ದೇವರ ಜೊತೆ. ಎರಡನೇ ಸಂಬಂಧ ನಮಗೆ ಆ ಒಂದು ಕ್ಲೋಸ್ನೆಸ್, ಅನ್ಯೋನ್ಯತೆ ಯಾರ ಜೊತೆ ಇರಬೇಕಂತೆ? ನಮ್ಮ ಫ್ಯಾಮಿಲಿ ಜೊತೆ. ಒಬ್ಬರು ದೇವರ ಸೇವಕರು ಅವರ ಒಂದು ಪರ್ಸ್ನಲ್ ಸಾಕ್ಷಿಯನ್ನು ಹೇಳಬೇಕಾದ್ರೆ ಹೇಳ್ತಾರೆ, ಯಾವುದೋ ಒಂದು ಸಭೆಗೆ ಅವ್ರನ್ನ ಕರೆದಿದ್ರು, ಬಂದು ನೀವು ಪ್ರಸಂಗ ಮಾಡಿ ಮತ್ತು ಪ್ರಾರ್ಥನೆ ಮಾಡಿ ಅಂತ. ಅವ್ರು ಹೋಗಿ ಬೆಳಿಗ್ಗೆ ಹೋದವರು ಪ್ರಸಂಗ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ಪ್ರತಿ ಜನ, ಊರಿನ ಎಲ್ಲ ಜನರು ಬಂದು ಅವ್ರ ಕೈಯಿಂದ ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇರ್ತಾರೆ. ಸಾಯಂಕಾಲ ಸಡನ್ನಾಗಿ ಒಂದು 10 ಗಂಟೆ ಆ ಟೈಮಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ಅವ್ರಿಗೆ. ಸರಿ ಅಂತ ಫೋನ್ ಪಿಕ್ ಮಾಡಿ ಮಾತಾಡ್ತಾರೆ. ಮೆಲೂ ಧ್ವನಿಯಲ್ಲಿ ಒಂದು ಹೆಂಗಸು, ದಯವಿಟ್ಟು ನಮ್ಮ ಮನೆಗೆ ಬನ್ನಿ, ಮಗನಿಗೆ ಹುಷಾರಿಲ್ಲ, ತುಂಬ ಜ್ವರ ಬಂದಿದೆ, ನೀವು ದಯವಿಟ್ಟು ಈಗಲೇ ಮನೆಗೆ ಬರಬೇಕು ಅಂತ ಹೇಳ್ತಾರೆ. ಯಾರು ಮಾತಾಡ್ತಾ ಇರೋದು? ಈ ವಾಯ್ಸ್ ಎಲ್ಲೋ ಕೇಳಿಸ್ಕೊಂಡಂಗೆ ಇದೆಯಲ್ಲ, ಯಾರು ಮಾತಾಡ್ತಾ ಇರೋದು ಅಂತ ಅವ್ರು ಫೋನ್ ತೆಗೆದು ನೋಡ್ತಾರೆ. ಅವರ ಹೆಂಡತಿನೇ ಕಾಲ್ ಮಾಡಿರುವಂಥದ್ದು. ಅವ್ರು ಏನು ಮಾಡ್ತಾ ಇದ್ದಾರೆ? ಬೇರೆ ಊರಿಗೆ ಬಂದಿದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಆದರೆ ತನ್ನ ಮಗನಿಗೆ 3 ದಿವಸಗಳಿಂದ ಜ್ವರ ಬಂದಿರೋದನ್ನು ಅವ್ರು ಗಮನಿಸಲಿಲ್ಲ. ಆ ಜ್ವರ ಏನಾಗಿದೆ, ಜಾಸ್ತಿಯಾಗಿ ತುಂಬ ದೊಡ್ಡ ಒಂದು ವೈರಲ್ ಫೀವರ್ ಥರ ಆಗೋಗ್ಬಿಟ್ಟಿದೆ. ಆದರೆ ದೇವರ ಸೇವಕರು ಮನೆಯಲ್ಲಿ ಮೊದಲು ನೋಡ್ಕೊಳ್ಳದೆ ಎಲ್ಲಿ ನೋಡ್ಕೊಳ್ತಿದ್ದಾರಂತೆ? ಬೇರೆ ಕಡೆ ನೋಡ್ಕೊಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನಾನು ತುಂಬ ಕಣ್ಣೀರಾಗ್ತೆ, ತುಂಬ ಅತ್ತೆ, ನನ್ನ ಕುಟುಂಬವನ್ನು ನಾನು ನೋಡ್ಕೊಂಡಿಲ್ವಲ್ಲ. ಯಾಕೆಂದರೆ ನಮ್ಮ ಕುಟುಂಬ ದೇವರು ಕೊಟ್ಟಿರುವಂಥ ಒಂದು ಜವಾಬ್ದಾರಿ ನಮಗೆ. ಆಮೇನ್. ದೇವರು ಕೊಟ್ಟಿರುವಂಥ ಒಂದು ಜವಾಬ್ದಾರಿ ನಮ್ಮ ಕುಟುಂಬ. ನಮ್ಮ ಮನೆಯವರ ಅಪ್ಪ ಅಮ್ಮ, ಅಣ್ಣ ತಂಗಿಯರು, ಮಕ್ಕಳು, ಹೆಂಡತಿ, ಸಹೋದರ ಸಹೋದರಿಯರು, ಕಸಿನ್ಸ್ ಎಲ್ಲರೂ ಯಾರಂತೆ ನಮ್ಮ ಒಂದು ಜವಾಬ್ದಾರಿ. ಇವ್ರನ್ನ ನಾವು ನೋಡ್ಕೊಳ್ಳದೆ ಹೊರಗಡೆ ನೋಡ್ಕೊಳ್ಳೋದನ್ನು ದೇವರು ಒಪ್ಪಲ್ಲ. ಅದಕ್ಕೋಸ್ಕರ ವಾಕ್ಯದಲ್ಲಿ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಅದರ ಅರ್ಥ ಏನು? ಮನೆಯಲ್ಲಿ ಏನು ಮಾಡಲ್ಲ, ಆದರೆ ಊರಿಗೆಲ್ಲ ಸಹಾಯ ಮಾಡುವಂಥದ್ದು. ಎಷ್ಟೋ ಜನ ರಾಜಕೀಯದವ್ರನ್ನ ನೀವು ನೋಡಬೇಕಾದ್ರೆ ಅವ್ರ ಮನೆಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿರ್ತವೆ. ಆದರೆ ಅವ್ರೇನು ಮಾಡ್ತಾರೆ? ಎಲೆಕ್ಷನ್ ವೋಟ್ಸ್ಗೋಸ್ಕರ ಯಾವ್ದಾದ್ರು ಮನೆಗಳಿಗೆ ಹೋಗ್ಬಿಟ್ಟು ದಾನ ಧರ್ಮಗಳನ್ನ ಮಾಡುವಂಥದ್ದು, ವೋಟ್ಸ್ಗೋಸ್ಕರ ರೋಡ್ ಹಾಕ್ಸುವಂಥದ್ದು, ವೋಟ್ಸ್ಗೋಸ್ಕರ ಹಾಸ್ಪಿಟಲ್ಸ್ಗಳನ್ನ ಓಪನ್ ಮಾಡಿಸುವಂಥದ್ದು. ಆದರೆ ಅವರ ಮನೆಯಲ್ಲೇ ಸಮಸ್ಯೆಗಳಿರುತ್ತೆ. ಆ ಕಾರಣಕ್ಕೋಸ್ಕರನೇ ದೇವರು ನಮಗೆ ತುಂಬ ಮುಖ್ಯವಾಗಿ ಹೇಳ್ತಾರೆ, ನಮ್ಮ ಕುಟುಂಬವನ್ನು ನಾವು ಪ್ರೀತಿಸಬೇಕು. ಆಮೇನ್. ಮುಂದೆ ನಾವು ಓದಬೇಕಾದ್ರೆ ಈಗ ಕುಟುಂಬ ಆದಮೇಲೆ ಫಸ್ಟ್ ಸರ್ಕಲ್ ಯಾರು? ದೇವರು. ಸೆಕೆಂಡ್ ಸರ್ಕಲ್ ಯಾವುದು? ಫ್ಯಾಮಿಲಿ. ಥರ್ಡ್ ಸರ್ಕಲ್ ಯಾವುದು ಅಂದರೆ ಕುಟುಂಬದ ಹೊರಗಡೆ ಇರುವಂಥ ಎಲ್ಲ ಜನರು. ಇದಕ್ಕೋಸ್ಕರ ಈಗ ಬೈಬಲ್ನಲ್ಲಿ ನಾನು ಸಿನ್ಸ್ ಟೈಮ್ ಕಡಿಮೆ ಇರೋದ್ರಿಂದ ನಾವು ಪ್ರತಿಯೊಂದಕ್ಕೂ ವಾಕ್ಯಗಳನ್ನ ಹೇಳೋದಕ್ಕಾಗಲ್ಲ. ಆದರೆ ಶಾರ್ಟಾಗಿ ಹೇಳಬೇಕು ಅಂದರೆ 4 ಪ್ರಿನ್ಸಿಪಲ್ಸ್ ಆಫ್ ದ ಬೈಬಲಲ್ಲಿ ಏನು ಹೇಳುತ್ತೆ? ಲವ್ ವಿತೌಟ್ ಡಿಸ್ಕ್ರಿಮಿನೇಷನ್, ಅಂದರೆ ಭೇದ ಭಾವವಿಲ್ಲದೆ ಎಲ್ಲರನ್ನ ನಾವೇನು ಮಾಡಬೇಕಂತೆ? ಪ್ರೀತಿಸಬೇಕು. ಹಾಸ್ಪಿಟ್ಯಾಲಿಟಿ ವಿತೌಟ್ ಎಕ್ಸ್ಪೆಕ್ಟೇಷನ್, ಅಂದರೆ ಅತಿಥಿ ಸತ್ಕಾರವನ್ನು ಮಾಡಬೇಕು, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಾರ್ದು. ಅಯ್ಯೋ ಇವ್ರು ನಾಳೆ ನಮಗೆ ಇವ್ರು ಅತಿಥಿ ಸತ್ಕಾರ ಮಾಡ್ತಾರೆ, ನಮ್ಮನ್ನು ನೆನೆಸ್ಕೊಳ್ತಾರೆ, ನಮ್ಮನ್ನು ಅವರು ಗೌರವಿಸ್ತಾರೆ, ಥ್ಯಾಂಕ್ ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಏನು ಮಾಡಬೇಕಂತೆ? ಅತಿಥಿ ಸತ್ಕಾರವನ್ನು ನಾವು ಮಾಡಬೇಕು. ಬೈಬಲ್ನಲ್ಲಿ ಅದಕ್ಕೆ ಎಲ್ಲ ಕಡೆ ಬರೆಯಲ್ಪಟ್ಟಿರೋದು ಅತಿಥಿ ಸತ್ಕಾರವನ್ನು ಮಾಡಿ ಅಂತ ಹೇಳಿದೆ. ಅತಿಥಿ ಸತ್ಕಾರಗಳನ್ನ ಮಾಡಿಸ್ಕೊಳ್ಳಿ ಅಂತ ಎಲ್ಲೂ ಬರೆಯಲ್ಪಟ್ಟಿಲ್ಲ. ಅಂದರೆ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ಯಾಕೆಂದರೆ ಎಕ್ಸ್ಪೆಕ್ಟೇಷನ್ಸ್ ನಮಗೇನಾಗುತ್ತೆ? ನಮ್ಮನ್ನು ಹರ್ಟ್ ಮಾಡುತ್ತೆ ಕೆಲಸ ಎಲ್ಲ. ಅದಕ್ಕೋಸ್ಕರ ಹಾಸ್ಪಿಟ್ಯಾಲಿಟಿ ವಿತೌಟ್ ಎಕ್ಸ್ಪೆಕ್ಟೇಷನ್. 3ನೇದು
ಪೀಸ್ ವಿತೌಟ್ ಕಾಂಪ್ರಮೈಸ್. ಅಂದರೆ ಯಾವುದೇ ಸಮಯದಲ್ಲೂ ಕೂಡ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳದೆ ಶಾಂತಿಯನ್ನು ನಾವು ಬಯಸಬೇಕು. 4ನೇದಾಗಿ ವಿಸ್ಡಮ್ ವಿತೌಟ್ ಪ್ರೈಡ್, ಬುದ್ಧಿವಂತಿಕೆ ಕೂಡ ಇರಬೇಕು ನಮಗೆ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ, ನೀವು ಹಾವುಗಳಂತೆ ಏನಾಗಿರಬೇಕು, ಜಾಣರಾಗಿ ಪಾರಿವಾಳದಷ್ಟು ಪರಿಶುದ್ಧವಾಗಿರಬೇಕು. ಅಂದರೆ ನಾವು ಬುದ್ಧಿವಂತರು ಕೂಡ ಆಗಿರಬೇಕಂತೆ, ತಪ್ಪು ಕೆಲಸಗಳನ್ನ ಮಾಡಬಾರ್ದು. ಒಂದು ವಾಕ್ಯವನ್ನು ನಾವು ತೆಗೆದುಕೊಳ್ಳೋಣ. ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 12ನೇ ಅಧ್ಯಾಯ 18ನೇ ವಾಕ್ಯ. ಆಮೇನ್. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಅನೇಕ ಜನ ಕ್ರೈಸ್ತರು ಮಾಡಿರುವಂಥ ಒಂದು ತಪ್ಪು, ಗೊತ್ತಿಲ್ಲದೆ ಮಾಡಿರುವಂಥ ತಪ್ಪು, ನಾನು ಇದನ್ನು ಹೇಳಬೇಕು ಅಂದರೆ, ನಾವು ಸಮಾಧಾನವಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಮಸ್ಯೆ ಮಾಡುವಂಥ ಜನರ ಹತ್ರ ಕೂಡ ಹೋಗ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಗೊತ್ತಿರಲ್ಲ ಅವ್ರಿಗೆ ನಾವು ಸಮಾಧಾನ ಮಾಡ್ಕೊಳ್ಬೇಕು ಅಂತ. ಆದರೆ ಇಲ್ಲಿ ವಾಕ್ಯ ಏನು ಹೇಳುತ್ತೆ ನಮಗೆ, ಸಾಧ್ಯವಾದರೆ ನಿಮ್ಮಿಂದ ಆಗೋ ಮಟ್ಟಕ್ಕೆ, ಅಂದರೆ ನೀವು ಸಮಾಧಾನದಿಂದಿರಿ. ನಿಮ್ಮ ಕೈಯಿಂದ ನೀವೇನಾಗಿರಬೇಕು, ಸಮಾಧಾನವನ್ನು ನೀವು ಬಯಸಬೇಕು. ಯೇಸುಸ್ವಾಮಿ ಕೂಡ ನೀವು ಓದಬೇಕಾದ್ರೆ ಎಲ್ಲ ಸಮಯದಲ್ಲೂ ಕೂಡ ಯೇಸುಸ್ವಾಮಿ ನಿಂತ್ಕೊಂಡು ಪ್ರಸಂಗ ಮಾಡಲಿಲ್ಲ. ಕೆಲವೊಂದು ಸಮಯಗಳಲ್ಲಿ ಅವ್ರೇನು ಮಾಡ್ತಾರೆ, ಆ ಸ್ಥಳದಿಂದ ಹೊರಟೋದ್ರು ಅಂತ ವಾಕ್ಯಗಳು ಹೇಳುತ್ತೆ. ಸಮಸ್ಯೆಗಳನ್ನ ನಾವು ಹುಡುಕಿಕೊಂಡು ಹೋಗಿ ಸಮಾಧಾನ ಮಾಡೋಕ್ಕೆ ಹೋದಾಗ ನಮಗೆ ಸಮಸ್ಯೆಗಳಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ವಾಕ್ಯದಲ್ಲಿ ಹೇಳುತ್ತೆ, ನಿಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನೀವೇನಾಗಿರಬೇಕು, ಸಮಾಧಾನದಿಂದಿರಿ. ನಿಮ್ಮಿಂದ ಎಷ್ಟು ಸಾಧ್ಯ ನೀವು ಸಮಸ್ಯೆ ಮಾಡೋದಕ್ಕೆ ಹೋಗಬೇಡಿ. ಆದರೆ ಅವ್ರು ಸಮಸ್ಯೆ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಅವ್ರಿಗೆ ನಿಮ್ಮನ್ನು ಕಂಡ್ರೇ ಆಗಬರಲ್ಲ, ನಿಮ್ಮ ಹತ್ರ ಜಗಳ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾರೆ. ನೀವು ಹೋಗ್ತೀರಾ, ನಾನು ಅವ್ರದ್ದು ಸಮಾಧಾನ ಮೇಂಟೈನ್ ಮಾಡಲೇಬೇಕು ಅಂತ ಹೋಗ್ತೀರಾ. ಅವ್ರೇನು ಮಾಡ್ತಾರೆ, ಜಗಳನ ಇನ್ನೂ ಜಾಸ್ತಿ ಮಾಡ್ತಾರೆ. ಈಗ ಸಮಾಧಾನ ಆಯಿತಾ? ಅಲ್ಲಿ ಆಗಿಲ್ಲ. ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆ ಸಮಾಧಾನ ಇತ್ತು. ಅಲ್ಲಿ ತನಕ ಬರೀ ಅವ್ರ ಮನಸ್ಸಲ್ಲಿ ದ್ವೇಷ ಇತ್ತು. ಈಗೇನಾಯಿತು, ಅವರ ಬಾಯಲ್ಲಿ ಕೂಡ ದ್ವೇಷ ಬಂತು. ಅದಕ್ಕೋಸ್ಕರ ಇಲ್ಲಿ ವಾಕ್ಯ ಹೇಳುತ್ತೆ, ಸಾಧ್ಯವಾದ ಮಟ್ಟಿಗೆ ನಾವು ಸಮಾಧಾನದಿಂದ ಇರಬೇಕು. ಸಮಾಧಾನ ಪಡಿಸುವವರು ಧನ್ಯರು. ನಾವು ವಾಕ್ಯದಲ್ಲಿ ನಾವು ಕೇಳಿದ್ವಲ್ಲ ಹೋದ್ವಾರ, ಸಮಾಧಾನ ಪಡಿಸುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಸಮಾಧಾನವನ್ನು ನಾವು ಪಡಿಸ್ಬೇಕಂತೆ. ನಮ್ಮ ಕಡೆಯಿಂದ ನಾವೇನು ಮಾಡೋಕ್ಕೆ ಸಾಧ್ಯ ಅಷ್ಟನ್ನು ಮಾತ್ರನೇ ನಾವು ಮಾಡೋಕ್ಕೆ ಸಾಧ್ಯ. ಅವ್ರ ಕಡೆಯಿಂದನೂ ಸಮಾಧಾನ ಪಡಿಸಿನ ಅಂತ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ. ಅದನ್ನೇ ಇಲ್ಲಿ ವಾಕ್ಯದಲ್ಲಿ ನಮಗೆ ಹೇಳಲ್ಪಟ್ಟಿರುವಂಥದ್ದು. ಶಾಂತಿ ಅನ್ನುವಂಥದ್ದು ಕೂಡ ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಕೂಡ ನಾವು ಓದಬೇಕಾದ್ರೆ 10ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಓದಬೇಕಾದ್ರೆ ಯೇಸುಸ್ವಾಮಿ ಹೇಳ್ತಾರೆ, ನಿಮಗೆ ಅವ್ರು ಹಿಂಸೆ ಮಾಡೋದಕ್ಕೆ ಬಂದರೆ ನೀವೇನು ಮಾಡಬೇಕಂತೆ, ಒಂದು ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳಕ್ಕೆ ನಾವು ಹೋಗಬೇಕು. ಹಿಂಸೆ ಮಾಡೋದಕ್ಕೆ ಬಂದರೆ ನಾವೇನು ಮಾಡಬೇಕು, ಒಂದು ಸ್ಥಳವನ್ನು ಬಿಟ್ಟು ಇನ್ನೊಂದು ಅಲ್ಲೇ ಇರಿ ಅಂತ ಯೇಸುಸ್ವಾಮಿ ಎಲ್ಲೂ ಹೇಳಿಲ್ಲ. ಅಲ್ಲೇ ಇರಿ ಅಂತ ಹೇಳಿಲ್ಲ ನೀವು. ಆದರೆ ನಮ್ಮ ಸೇವೆ, ನಮ್ಮ ಸುವಾರ್ತೆ, ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಯಾವತ್ತೂ ಬಿಡಬಾರ್ದು. ಆದರೆ ಸಮಸ್ಯೆ ಆಗುವಂಥ ಸ್ಥಳದಲ್ಲಿ ನಾವು ಇರಬಾರ್ದು. ಅದಕ್ಕೋಸ್ಕರ ಯೇಸುಸ್ವಾಮಿ ಹೇಳಿದ್ದು, ನೀವು ಹಾವುಗಳಂತೆ ಜಾಣರಾಗಿರ್ಬೇಕು. ಹಾವುಗಳು ಯಾವ ಥರ ಅಂತೆ, ಸಮಸ್ಯೆ ಅಂತ ಗೊತ್ತಾಗಿದ್ದ ತಕ್ಷಣವೇ ಹೊಟ್ಟೋಗ್ಬಿಡುತ್ತೆ ಹಾವುಗಳು. ಗಮನಿಸಿರ್ತೀರಾ, ಹಾವುಗಳಿಗೆ ಕಿವಿ ಇಲ್ಲ ಅಂತ ಹೇಳ್ತಾರೆ. ಹಾವುಗಳಿಗೆ ಕಿವಿ ಇಲ್ವಂತೆ, ನಾವು ಮಾತಾಡೋದು ಯಾವುದು ಕೇಳಿಸಲ್ಲ. ಎಷ್ಟೋ ಸಲ ನಾವು ಟಿ ವಿಲಿ ನಾವು ನೋಡಿರ್ತೀವಿ, ಪುಂಗಿ ಊದ್ಬೇಕಾದ್ರೆ ಹಾವು ಆಚೆ ಬರುತ್ತೆ ಅಂತ. ಖಂಡಿತವಾಗ್ಲೂ ಹಾವುಗಳಿಗೆ ಕಿವಿನೇ ಇಲ್ಲ. ನೀವು ಊದೋ ಪುಂಗಿ ಅದಕ್ಕೆ ಕೇಳಿಸಲ್ಲ. ಅದು ಯಾಕೆ ಡ್ಯಾನ್ಸ್ ಮಾಡುತ್ತೆ ಅಂದರೆ, ಪುಂಗಿಯನ್ನು ಅವ್ರು ಹಿಂಗೆ ಮಾಡ್ತಿರ್ಬೇಕಾದ್ರೆ ಅದು ನೋಡ್ಕೊಂಡು ಅದು ಕೂಡ ಡ್ಯಾನ್ಸ್ ಮಾಡ್ತಿರುತ್ತೆ ಅಷ್ಟೇ, ಅದಕ್ಕೆ ಕಿವಿ ಕೇಳಿಸಲ್ಲ. ಆದರೆ ಹಾವುಗಳ ಬಾಡಿ ತುಂಬ ಸೆನ್ಸಿಟಿವ್ ಅಂತೆ. ನೆಲದಲ್ಲೇ ಓಡಾಡೋದ್ರಿಂದ ಯಾರಾದರೂ ನಡ್ಕೊಂಡು ಬರ್ತಿರೋದು ಕೂಡ ಅದಕ್ಕೆ ಫೀಲ್ ಆಗುತ್ತೆ. ಟಕ್ ಅಂತ ಏನು ಮಾಡೋದು, ಹೊರಟೋಗುತ್ತೆ. ಹಾವಿನಷ್ಟು ಜಾಣರಾಗಿರ್ಬೇಕು ನಾವು, ಹಾವಿನಷ್ಟು ಕೆಟ್ಟವರಾಗಿರ್ಬಾರ್ದು. ಹಾವಿನಷ್ಟು ಜಾಣರಾಗಿರಬೇಕು. ಆದರೆ ನಮ್ಮ ಹೃದಯ ಯಾವ ಥರ ಇರಬೇಕಂತೆ, ಪಾರಿವಾಳ ಥರ. ಪಾರಿವಾಳಕ್ಕೆ ನಾನು ಒಂದು ಕಡೆ ಓದಿ ತಿಳ್ಕೊಂಡಿದ್ದು, ಪಾರಿವಾಳದ ಒಂದು ಬಾಡೀಲಿ ಟೆನ್ಷನ್ ಮತ್ತು ಕೋಪ ಉತ್ಪತ್ತಿಯಾಗುವಂಥ ಹಾರ್ಮೋನೇ ಇಲ್ವಂತೆ. ನಮ್ಮ ಬಾಡೀಲಿ ಕೋಪ ಮತ್ತು ಟೆನ್ಷನ್ ಆಗುತ್ತಲ್ಲ, ಅದು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಅಂದರೆ ಒಂದು ಹಾರ್ಮೋನ್ ನಮ್ಮಲ್ಲಿದೆ. ಆ ಹಾರ್ಮೋನ್ ಆ್ಯಕ್ಟಿವೇಟ್ ಆದಾಗಲೇ ನಮಗೆ ಕೋಪ, ಟೆನ್ಷನ್, ಭಯ ಎಲ್ಲ ನಮ್ಗೆ ಆಗೋದು. ಪಾರಿವಾಳಕ್ಕೆ ಆ ಹಾರ್ಮೋನೇ ಇಲ್ವಂತೆ.
ಆ ಕಾರಣಕ್ಕೋಸ್ಕರ ಪಾರಿವಾಳಕ್ಕೆ ಕೋಪ ಅನ್ನುವಂಥದ್ದೇ ಬರಲ್ಲ. ಬಯೋಲಾಜಿಕಲ್ಲಿ ಪಾರಿವಾಳಕ್ಕೆ ಕೋಪನೇ ಬರಲ್ಲ. ಬೇರೆ ಪ್ರಾಣಿಗಳಿಗೆಲ್ಲ ಬರುತ್ತೆ, ಕೋಪ ಬರುತ್ತೆ. ಒಂದು ನಾಯಿಗೆ ಕೋಪ ಬರುತ್ತೆ, ಬೆಕ್ಕಿಗೆ ಕೋಪ ಬರುತ್ತೆ, ಪಾರಿವಾಳಕ್ಕೆ ಕೋಪನೇ ಬರಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳಿದ್ದು, ನೀವು ಹಾವಿನಷ್ಟು ಜಾಣರಾಗಿರಿ, ಆದರೆ ಪಾರಿವಾಳದಷ್ಟು ಪರಿಶುದ್ಧರಾಗಿರಿ. ಅಂದರೆ ನಿಮ್ಮ ಹೃದಯವನ್ನು ನೀವೇನು ಮಾಡಿ, ಜಾಗ್ರತೆಯಿಂದ ನೀವು ನೋಡ್ಕೊಳ್ಳಿ. ಆದರೆ ಸಮಸ್ಯೆ ಇದೆ ಇರುವ ಕಡೆ ನೀವೇನು ಮಾಡಿ, ಅಲ್ಲಿಂದ ದೂರ ಹೋಗಿ. ಅದಕ್ಕೋಸ್ಕರನೇ ನಮ್ಮ ಒಂದು ಸಂಬಂಧಗಳು ಯಾವ ಥರ ಇರಬೇಕಂದ್ರೆ, ನಮ್ಮ ಕಡೆಯಿಂದ ಎಷ್ಟು ಒಳ್ಳೇದು ಮಾಡೋದಕ್ಕೆ ಸಾಧ್ಯನೋ, ನಾವೆಷ್ಟು ಅವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯನೋ, ಪ್ರಾರ್ಥನೆ ಮಾಡೋದಕ್ಕೆ ಸಾಧ್ಯನೋ, ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇರಬೇಕು. ನಿಮ್ಮನ್ನು ದ್ವೇಷಿಸೋರಿಗೋಸ್ಕರ ನೀವೇನು ಮಾಡಬೇಕಂತೆ, ಪ್ರಾರ್ಥಿಸಬೇಕು. ನಿಮಗೆ ಹಿಂಸೆ ಪಡಿಸುವವರಿಗೋಸ್ಕರ ನೀವೇನು ಮಾಡಬೇಕು, ಪ್ರಾರ್ಥಿಸಬೇಕು. ನೀವು ಅವ್ರನ್ನ ಆಶೀರ್ವದಿಸಬೇಕು. ನಿಮ್ಮ ಕೆಲಸ ಮಾತ್ರ ನೀವು ಮಾಡಿ ಅಂತ ಸ್ವಾಮಿ ಹೇಳಿರುವಂಥದ್ದು. ಕೆಲವು ಸಲ ನಾವು ಮಾಡುವಂಥ ತಪ್ಪೇನೆಂದರೆ, ಇಲ್ಲ ನಾವು ಸಮಾಧಾನವನ್ನು ಅವ್ರ ಕಡೆಯಿಂದನೂ ನಾವು ಬಯಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಇನ್ನೂ ಹೆಚ್ಚಾಗಿ ಒಂದು ಸ್ಟೆಪ್ ಮುಂದೆ ಹೋದಾಗ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಸಮಾಧಾನ ಬರಲ್ಲ. ಆಮೇಲೆ ನಾವು ಮುಂದೆ ಓದಬೇಕಾದ್ರೆ ಬಹಳ ಮುಖ್ಯವಾಗಿರುವಂಥ ಸಂಬಂಧಗಳು, ಕುಟುಂಬದ ಆಚೆ ಕಡೆ ಬರುವಂಥ ಸಂಬಂಧಗಳಲ್ಲಿ ಬಹಳ ಮುಖ್ಯವಾಗಿರುವಂಥ ಸಂಬಂಧಗಳು ಯಾವುದಂತೆ, ಸಭೆಯಲ್ಲಿರುವಂಥ ಸಂಬಂಧಗಳು. ಈಗ ತಾನೇ ನಾವು ಕೇಳಿದ್ವಲ್ಲ, ಸಭೆ ಆರೋಗ್ಯಕರವಾಗಿರಬೇಕು ಅಲ್ವಾ? ಅದಕ್ಕೋಸ್ಕರನೇ ಬೈಬಲಲ್ಲಿ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್ 2ನೇ ಅಧ್ಯಾಯ 42ನೇ ವಾಕ್ಯ. ಆಮೇನ್. ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ಏನಾಗಿದ್ರಂತೆ, ನಿರತರ. ಈ ಅನ್ಯೋನ್ಯತೆ ಅನ್ನೋದನ್ನು ಇಂಗ್ಲೀಷಲ್ಲಿ ಫೆಲೋಶಿಪ್ ಅಂತ ಕರೀತಾರೆ. ಸಭೆಯಲ್ಲಿ ಫೆಲೋಶಿಪ್ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಎಷ್ಟೋ ಸಭೆಗಳಲ್ಲಿ ಫೆಲೋಶಿಪ್ ಅನ್ನುವಂಥದ್ದು ಯಾಕಿಲ್ಲ ಅಂದರೆ, ಎಲ್ಲಿ ನಮ್ಮನ್ನು ಜಡ್ಜ್ ಮಾಡ್ತಾರೆ ಅನ್ನುವಂಥ ಒಂದು ಪ್ರಸಂಗ. ಕರೆಕ್ಟಾ? ನಮ್ಮ ಮನೇಲಿ ಈ ಥರ ಒಂದು ಸಮಸ್ಯೆ ಇದೆ ಅಂತ ಯಾರಿಗಾದ್ರೂ ಹೇಳಿದರೆ ಅವ್ರು ಫಸ್ಟ್ ಮಾಡೋ ಕೆಲಸ ಏನಂದರೆ ಜಡ್ಜ್ ಮಾಡುವಂಥದ್ದು. ಇವತ್ತು ಒಂದು ವಿಪರ್ಯಾಸ ಅಂತ ಇದನ್ನು ನಾವು ಹೇಳ್ಬೋದು. ಯಾಕೆ ಅಂದರೆ ಸಭೆಗಳಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವಜನರ ಒಂದು ಅನ್ಯೋನ್ಯತೆ. ನಾವೆಲ್ಲ ಒಟ್ಟಾಗಿ ಕೂಡಿ ಬರುವಂಥದ್ದು ಯಾವುದಕ್ಕೆ? ಒಂದೇ ಕಾರಣಕ್ಕೋಸ್ಕರ. ಯಾರನ್ನು ಮಹಿಮೆ ಪಡಿಸೋದಕ್ಕೋಸ್ಕರ? ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ. ಅಂದರೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಇಲ್ಲಿ ಕೂಡಿರಬೇಕಾದ್ರೆ ನಮ್ಮ ಮನಸ್ಸುಗಳು ಕೂಡ ಒಂದೇ ಥರ ಇರಬೇಕು. ಆಮೇನ್. ಇವತ್ತು ಎಷ್ಟೋ ಸಭೆಗಳಲ್ಲಿ, ನಾನು ಇದನ್ನು ಆ ಸಭೆ ಈ ಸಭೆ ಅಂತ ಹೇಳೋದಕ್ಕಾಗಲ್ಲ, ಎಷ್ಟೋ ಸಭೆಗಳಲ್ಲಿ, ಇನ್ಫ್ಯಾಕ್ಟ್ 99% ಸಭೆಗಳಲ್ಲಿ ಇವತ್ತು ಒಂದು ಫೆಲೋಶಿಪ್ನ ಅವ್ರು ಯಾಕೆ ಬಿಲ್ಡ್ ಮಾಡೋದಕ್ಕೆ ಆಗ್ತಿಲ್ಲ ಅಂದರೆ, ಬಾಹ್ಯವಾಗಿ ಒಂದು ಫೆಲೋಶಿಪ್ನ ತೋರಿಸ್ಕೊಳ್ತಾರೆ, ಪ್ರೈಸ್ ಲಾರ್ಡ್ ಅಂತೆಲ್ಲ ಇದೆಲ್ಲ ಮಾಡ್ತಾರೆ. ಆದರೆ ಹೃದಯದ ಒಂದು ಫೆಲೋಶಿಪ್ ಯಾಕಿಲ್ಲ ಅಂದರೆ, ಏನಾದರೂ ಒಂದು ಸಮಸ್ಯೆ ಬಂದರೆ ಮಾತಾಡ್ಕೊಳ್ಳುವಂಥದ್ದು, ಜಡ್ಜ್ ಮಾಡುವಂಥದ್ದು, ಈ ಒಂದು ಗುಣ ನಮ್ಮಿಂದ ಹೊರಟೋಗ್ಬೇಕು. ಆಮೇಲೆ ಸಭೆ ಯಾವಾಗ ಆರೋಗ್ಯಕರವಾಗಿರೋಕ್ಕೆ ಸಾಧ್ಯ ಅಂದರೆ, ನಮ್ಮ ಹೃದಯಗಳು ನಿಷ್ಕಲ್ಮಶವಾಗಿದ್ದಾಗ ಮಾತ್ರನೇ. ದೇವರು ನಮಗೆ ಒಳ್ಳೆಯ ಸಂಬಂಧಗಳನ್ನ ನಾವೇನು ಮಾಡಬೇಕು? ಕಾಪಾಡಿಕೊಳ್ಬೇಕು. ಸಭೆಯಲ್ಲಿರುವಂಥ ಸಂಬಂಧಗಳನ್ನ ನಾವು ಕಾಪಾಡಿಕೊಳ್ಬೇಕು. ಯಾರೇ ಬಂದರೂ ಸಭೆಗೆ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಅವರ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನ ನಾವೇನು ಮಾಡಬೇಕಂತೆ? ಕೇಳಬೇಕಂತೆ ಅಲ್ವಾ? ಅವ್ರಿಗೋಸ್ಕರ ನಾವೇನು ಮಾಡಬೇಕು? ಪ್ರಾರ್ಥಿಸಬೇಕು. ನಾವು ಜಡ್ಜ್ ಮಾಡಬಾರ್ದು. ತೀರ್ಪು ಮಾಡುವಂಥದ್ದು ನಮ್ಮ ಕೆಲಸ ಅಲ್ಲ. ಅದು ಯಾರ ಕೆಲಸ? ದೇವರಿಗೆ ಬಿಟ್ಟಿರುವಂಥದ್ದು. ನಾವು ಖಂಡಿಸಲೂಬಾರ್ದು. ಸಭೆಯ ಜನರು ಒಬ್ರೊಬ್ರು ನಾವೇನು ಮಾಡಬಾರ್ದು? ಖಂಡಿಸಲೂಬಾರ್ದು. ಅದನ್ನು ದೇವರಿಗೆ ಬಿಟ್ಟಿರುವಂಥದ್ದು. ನಮ್ಮ ಕೆಲಸ ಏನಂತೆ? ಅನ್ಯೋನ್ಯತೆಯಲ್ಲಿ ನಾವು ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥದ್ದು ತುಂಬ ಮುಖ್ಯ ಇದು. ಆ ಕಾರಣಕ್ಕೋಸ್ಕರ ಸಭೆಯ ಆರೋಗ್ಯಕ್ಕೋಸ್ಕರ ನಾವು ನಮ್ಮ ವೈಯಕ್ತಿಕ ಪ್ರಾರ್ಥನೆಗಳಲ್ಲಿ ಮಾಡಬೇಕಾದ್ರೂ ಕೂಡ ಸಭೆಯ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ಆಮೇನ್. ಸಭೆಯ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ನಾನು ಹೋದ ವಾರನೇ ನಿಮಗೆ ಹೇಳಿದೆ ಯಾವ ರೀತಿಯಲ್ಲಿ ನಾವು ನಂಬಿಕೆಯಿಂದ ನಾವು ನಂಬ್ತಾ ಇದ್ದೀವಲ್ವ ಈ ಸಭೆಗೆ, ಈ ವರ್ಷದಲ್ಲಿ ಆತ್ಮಗಳನ್ನ ದೇವರು ಹೆಚ್ಚಾಗಿ ಕರೆದುಕೊಂಡು ಬರ್ತಾರೆ ಅಂತ. ಹೋದ್ವಾರ ನಾನು ನಿಮ್ಗೆ ಹೇಳ್ದಂಗೆ ಅನೇಕ ಜನ ಇವತ್ತು ಆನ್ಲೈನಲ್ಲಿ ಮೆಸೇಜ್ ಮಾಡಿ ಈ ಸಭೆಗೆ ನಾವು ಸೇರಿಕೊಳ್ಬೇಕು,
ನಮಗೆ ಈ ಒಂದು ಸಮಸ್ಯೆ ಇದೆ, ಇದಕ್ಕೋಸ್ಕರ ಪ್ರಾರ್ಥಿಸಿ. ಮನೆಯಲ್ಲಿ ಸಮಸ್ಯೆ ಇದೆ, ಇದಕ್ಕೋಸ್ಕರ ಪ್ರಾರ್ಥಿಸಿ ಅಂತ ಅವರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೋಸ್ಕರ ನಾವೆಲ್ಲರೂ ಒಟ್ಟಿಗೆ ಸೇರಿ ಪ್ರಾರ್ಥಿಸಬೇಕಾದ್ರೆ ದೇವರು ಬರೀ ಆನ್ಲೈನ್ ಮಾತ್ರ ಅಲ್ಲ, ಈ ಸಭೆಯಲ್ಲಿ ಕೂಡ ಜನರನ್ನು ಕರೆದುಕೊಂಡು ಬಂದೇ ಬರ್ತಾರೆ. ಆಮೇನ್. ಆದರೆ ನಮ್ಮಲ್ಲಿರುವಂಥ ಒಂದು ಗುಣ ಯಾವುದಾಗಿರ್ಬೇಕಂತೆ? ಅನ್ಯೋನ್ಯತೆಯ ಒಂದು ಗುಣ. ಆಮೇನ್. ಇನ್ನು ಕೆಲ ಸಭೆಗಳಲ್ಲಿ ಬರೀ ಅನ್ಯೋನ್ಯತೆ ಇರುತ್ತೆ. ಆದರೆ ಇಲ್ಲಿ ಫಸ್ಟ್ ಒಂದು ವಾಕ್ಯ ಇದೆ, ಏನು ಹೇಳುತ್ತೆ? ಅಪೊಸ್ತಲರ ಬೋಧನೆ. ಫಸ್ಟು ಬೋಧನೆ, ಆಮೇಲೆ ಅನ್ಯೋನ್ಯತೆ. ನಾವು ಬೋಧನೆ ಬಿಟ್ಟು ಬರೀ ಅನ್ಯೋನ್ಯತೆ ಮಾಡೋದಕ್ಕೆ ಹೋದರೆ ಅದು ಅರ್ಥ ಇರಲ್ಲ. ಫೆಲೋಶಿಪ್ ವಿತೌಟ್ ದ ವರ್ಡ್ ಈಸ್ ಆಫ್ ನೋ ಯೂಸ್. ಫಸ್ಟು ಬೋಧನೆ, ಆಮೇಲೆ ಅನ್ಯೋನ್ಯತೆ. ಅನ್ಯೋನ್ಯತೆಯಲ್ಲಿ ನಾವೇನು ಮಾಡಬೇಕಂತೆ? ರೊಟ್ಟಿಯನ್ನು ಮುರಿಯೋದ್ರಲ್ಲಿ ನಾವು ಇವತ್ತು ತೊಗೊಂಡ್ವಲ್ಲ ಪವಿತ್ರ ಭೋಜನವನ್ನು, ನಮ್ಮಲ್ಲಿರುವಂಥ ಅನ್ಯೋನ್ಯತೆಯನ್ನು ಅದು ಸಿಂಬಾಲಿಕ್ ಆಗಿರುವಂಥದ್ದು. ದೇವರಲ್ಲಿ ನಮಗಿರುವಂಥ ಒಂದು ಐಕ್ಯತೆಯನ್ನು ಅದು ತೋರಿಸಿಕೊಳ್ಳುವಂಥ ಒಂದು ಅಂಶ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಆತನ ಒಂದು ರೊಟ್ಟಿಯಲ್ಲಿ, ಆತನ ಒಂದು ದೇಹದಲ್ಲಿ, ರಕ್ತದಲ್ಲಿ ನಾವು ಪಾಲ್ಗೊಳ್ಬೇಕಾದ್ರೆ ಆತನ ಅನ್ಯೋನ್ಯತೆಯನ್ನು ನಾವೇನು ಮಾಡ್ತೀವಿ? ತೆಗೆದುಕೊಳ್ತೇವೆ. ಆಮೇನ್. ಅದಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು, ಅದಕ್ಕೋಸ್ಕರ ನಾವು ಜೀವಿಸಬೇಕು. ಇದಕ್ಕೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ನಮ್ಮ ಸಂಬಂಧಗಳನ್ನ ದೇವರು ಆಶೀರ್ವದಿಸಲಿ. ದೇವರ ಜೊತೆಗೆ ನಮ್ಮ ಸಂಬಂಧ ಹೆಚ್ಚಾಗಿರಲಿ. ಆತ್ಮೀಕವಾಗಿ ನಾವಿನ್ನೂ ಹೆಚ್ಚಾಗಿ ಬೆಳಿಬೇಕು. ಎರಡನೇದಾಗಿ ನಮ್ಮ ಕುಟುಂಬವನ್ನು ಹೆಚ್ಚಾಗಿ ಪ್ರೀತಿಸಬೇಕು. ಸಮಸ್ಯೆಗಳು ಬರುತ್ತೆ ಕೆಲವೊಮ್ಮೆ, ನಾವು ಕೂಡ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೋಪದಲ್ಲೋ ಮಾತುಗಳನ್ನ ನಾವು ಆಡ್ತೀವಿ, ಒಬ್ರನ್ನ ನಾವು ನೋಯಿಸ್ತೀವಿ. ಆದರೆ ನಾವು ಕ್ಷಮಾಪಣೆಯನ್ನು ಕೇಳಿ ದೇವರ ಹತ್ರ ಕೂಡ ನಾವೇನು ಮಾಡಬೇಕು? ಕ್ಷಮಾಪಣೆಯನ್ನು ನಾವು ಕೇಳಬೇಕು. ಕೆಲ ಸಲ ಒಂದು ಹೊರಗಿನವ್ರ ಹತ್ರ ನಾವು ಕ್ಷಮಾಪಣೆ ಕೇಳೋಕ್ಕೆ ಹೋದರೆ ಅವರಿಂದ ನಮಗೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಆ ಸಮಯದಲ್ಲಿ ನಾವು ದೇವರ ಹತ್ರ ಕ್ಷಮಾಪಣೆಯನ್ನು ಕೇಳಬೇಕು. ಕ್ಷಮಾಪಣೆಯನ್ನು ಕೇಳಿ ನಾವು ಅವ್ರಿಗೆ ನಾವು ಒಳ್ಳೆಯದನ್ನೇ ನಾವು ಬಯಸಬೇಕು. ಆಮೇನ್. ಒಳ್ಳೆಯದನ್ನೇ ನಾವು ಅವ್ರಿಗೆ ಬಯಸಬೇಕು. ನಮ್ಮ ಕಡೆಯಿಂದ ನಾವು ಎಷ್ಟಾಗುತ್ತೋ ಅಷ್ಟು ನಾವು ಸಮಾಧಾನವನ್ನು ನಾವು ಬಯಸಬೇಕು. ಆಮೇನ್. ಇದು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡೋಣ. ನಾವೆಲ್ಲ ಎದ್ದು ನಿಂತ್ಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ ದೇವರ ಸಮ್ಮುಖದಲ್ಲಿ. ಹಲ್ಲೆಲೂಯಾ, ಸ್ತೋತ್ರ. ದೇವರ ವಾಕ್ಯ ಹೇಳುತ್ತೆ, ನೀವು ನನ್ನಲ್ಲಿ ನೆಲೆಗೊಳ್ಳಿರಿ, ನಾನು ನಿಮ್ಮಲ್ಲಿ ನೆಲೆಗೊಳ್ತೇನೆ. ಹಲ್ಲೆಲೂಯಾ, 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 ಸ್ತೋತ್ರ. ದೇವರ ವಾಕ್ಯದ ಹೇಳೋ ಪ್ರಕಾರವಾಗಿ ನಾವು ಕರ್ತನಲ್ಲಿ ನೆಲೆ ನಿಲ್ಲತಕ್ಕಂತೆ ಕರ್ತನ ಆತ್ಮನು ನಮ್ಮನ್ನು ಬಲಪಡಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಒಂದು ಒಳ್ಳೆಯ ಸಮಯದಲ್ಲಿ ನಮ್ಮ ಮೊದಲಿರುವಂಥ ಸಾಮಿಯಲ್ ಅವರು ಬಂದು ನಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಹಲ್ಲೆಲೂಯಾ, ಸ್ತೋತ್ರ. ಸ್ತೋತ್ರ ರಾಜ. ಕರ್ತನೇ, ನಿಮಗೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ ಮಾಡಿ ನಿಮ್ಮನ್ನು ಮಹಿಮೆ ಪಡಿಸ್ತೀವಿ ದೇವರೇ. ಕರ್ತನೆ, ಈಗ ನಾವು ಕೇಳಿದಂತೆ ವಾಕ್ಯದ ಪ್ರಕಾರ ದೇವರೇ ನಮ್ಮಲ್ಲಿ ಕರ್ತನೆ ಬೋಧನೆಯು ಮತ್ತು ಅನ್ಯೋನ್ಯತೆಯು ಸ್ವಾಮಿ ಕರ್ತನೆ, ನಮ್ಮ ಮೊದಲನೇದಾಗಿ ದೇವರ ಬಗ್ಗೆಯೂ ಮತ್ತು ಕುಟುಂಬದ ಬಗ್ಗೆಯೂ ಮತ್ತು ಕುಟುಂಬದ ಹೊರಗಡೆ ಇರುವಂಥ ಎಲ್ಲರನ್ನೂ ಕೂಡ ನಾವು ಕರ್ತನೆ ಪ್ರೀತಿಸುವಂತೆ ದೇವರೇ ನಮಗೊಂದು ಒಳ್ಳೆಯ ಹೃದಯವನ್ನು ಕೊಡುವಂತ ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. ಕರ್ತನೆ ಅಪ್ಪ, ಥ್ಯಾಂಕ್ಯೂ ಕೊಟ್ಟಂಥ ವಾಕ್ಯಗಳನ್ನು ದೇವರೇ ಥ್ಯಾಂಕ್ಯೂ ತಕ್ಕಂತೆ ನಾವು ನಡೆದುಕೊಳ್ಳೋದಕ್ಕೆ ತಕ್ಕಂತೆ ಸ್ವಾಮಿ ಒಂದು ಮನಸ್ಸಾಕ್ಷಿಯನ್ನು ಕೊಡುವಂತ ನಾವು ಪ್ರಾರ್ಥಿಸ್ತೀವಿ ಸ್ವಾಮಿ. ಕರ್ತನಪ್ಪ, ನಮ್ಮಲ್ಲಿ ಇರ್ಬೋದು, ಆದರೂ ಕೂಡ ಇನ್ನೂ ನಮ್ಮನ್ನು ತಗ್ಗಿಸ್ಕೊಳ್ಳತಕ್ಕಂಥ ದೇವರೇ ನಮಗೆ ಕೃಪೆ ಕೊಡುವಂತ ನಾವು ಪ್ರಾರ್ಥಿಸ್ತೀವಿ ರಾಜ. ಬಂದಿರುವಂಥ ಎಲ್ಲರ ಮೇಲೆ ಕರ್ತನೆ ನಿನ್ನ ಕಣ್ಗಳಿಂದ ದಯ ದೊರಕಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ದೇವರೇ. ನಮಗೆ ಯಾವುದೇ ಇಲ್ಲ, ನಮ್ಮಲ್ಲಿ ಯಾವುದೇ ಇಲ್ಲ ಸ್ವಾಮಿ ಕರ್ತನೆ. ನಮ್ಮ ಬರಿದಾದ ಪಾತ್ರೆಗಳಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಡ್ತೇವೆ ದೇವರೇ. ನೀನು ಮಹಿಮೆ ಒದಕು ಅಂತ ನಾವು ಪ್ರಾರ್ಥಿಸ್ತೇವೆ. ಎಲ್ಲರ ಮೇಲೆ ನಿನ್ನ ಕೃಪೆ ಇರಲಿ ದೇವರ ಆತ್ಮನೇ. ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್. ಸ್ತೋತ್ರ. ಜೋರಾಗಿ ಕರಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಸ್ತೋತ್ರ, ಹಲ್ಲೆಲೂಯಾ. ನಾವೆಲ್ಲರೂ ಸರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯ ಅದನ್ನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಕೂಡ ಮರೆಯಬೇಡ. ಏಸು ಕ್ರಿಸ್ತಂ ರಕ್ತಂ ಜಯಂ, ಏಸು ಕ್ರಿಸ್ತಂ ರಕ್ತಂ ಜಯಂ, ಏಸು ಕ್ರಿಸ್ತಂ ರಕ್ತಂ ಜಯಂ. ಆಮೇನ್. ಹಲ್ಲೆಲೂಯಾ. ಸಂತೋಷದಿಂದ ಒಬ್ಬರು ಕೈ ಕೊಟ್ಟು ವಿಶ್ ಮಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಆಮೇನ್.